ಚಿಕ್ಕಮಗಳೂರು ಜಿಲ್ಲೆಯ ಕಳಸಾ ತಾಲೂಕಿನ ಹೊರನಾಡು ಗ್ರಾಮ ವ್ಯಾಪ್ತಿಗೆ ಬರುವಂಥ ಕೇತನಮಕ್ಕಿ. ಇವತ್ತು ನಮ್ಮ ಪಯಣ ಕೇತನಮಕ್ಕಿ ಕಡೆ. ಇವತ್ತು ನಾನು ಮೈನ್ ಅಂದರೆ ಹೊರನಾಡು ಕೇತನಮಕ್ಕಿಗೆ ಏನು ಹೋಗ್ತೀವ ಅದು ನನ್ನ ಬಲಭಾಗಡೆ ಕಾಣುವಂಥ ಟಿಕೆಟ್ ಕೌಂಟ್ರು. ಇದು ಮೈನಲ್ಲಿ ನಿಮಗೆ ಇದ್ರ ಸಂಪೂರ್ಣ ವಿವರಣೆ ಕೊಡ್ತೀನಿ ಬನ್ನಿ. ಇಲ್ಲಿಂದನೇ ಹೋಗ್ಬೇಕು. ಇಲ್ಲಿ ಟಿಕೆಟ್ ತಗೊಂಡು ಆ ನಂತರ ನಾವು ಮೇಲ್ಗಡೆ ಹೋಗ್ಬೇಕು. ಇಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಟಿಕೆಟ್ ತಗೊಳ್ಳೋ ಮುಂಚೆ ಇಲ್ಲಿ ಪ್ರತಿಯೊಂದು ವೆಹಿಕಲ್ ಕೂಡ ಚೆಕ್ ಮಾಡ್ತಾರೆ. ನೀರಿನ ಬಾಟ್ಲಿ ಆಗಲಿ ಪ್ಲಾಸ್ಟಿಕ್ ಆಗಲಿ ಯಾವುದೇ ರೀತಿ ತಗೊಂಡು ಹೋಗಂಗಿಲ್ಲ. ಇಲ್ಲಿ ಬಂದು ಟಿಕೆಟ್ ಕೊಟ್ಟು ಗಾಡಿ ಚೆಕ್ ಮಾಡಿ ಇಲ್ಲಿಂದ ಮೇಲ್ಗಡೆ ಬಿಡ್ತಾರೆ. ಆದರೂ ಪ್ರವಾಸಿಗರು ಕೆಲವೊಬ್ಬರು ಬಾಟ್ಲ್ಗಳನ್ನು ತಗೊಂಡೋಗಿ ಅಲ್ಲಿ ಹಾಕೋ ವ್ಯವಸ್ಥೆ ಕೂಡ ಮಾಡ್ತಿದ್ದಾರೆ. ಇನ್ನು ಮೇಲ್ಭಾಗದಲ್ಲಿ ಏನೇನೆಲ್ಲ ಇದೆ ಅಂತೇಳಿ ಇವತ್ತು ನಮ್ಮ ವಿಡಿಯೋ ಮುಖಾಂತರ ನಿಮಗೆ ತೋರಿಸ್ತೀನಿ. ಹೋಗೋಣ ಬನ್ನಿ, ಹೋಗೋಣ. ಇದೇ ರಸ್ತೆಯಲ್ಲಿ ಹೋಗ್ಬೇಕು ಕೇತನಮಕ್ಕಿ ಗುಡ್ಡಕ್ಕೆ. ಬೆಳಿಗ್ಗೆ ಒಂದು ರೊಟ್ಟಿ ಒಂದು ಚಪಾತಿ ತಿನ್ಕೊಂಡು ಬಂದಿದ್ದೀನಿ. ನೋಡುವ ಬನ್ನಿ. ಬೆಂಗಳೂರು ಕೇತನಮಕ್ಕಿ ಮೊದಲು ಫಸ್ಟ್ ಟೈಮ್ ಬರೋದಾ? ಬೇರೆ ಎಲ್ಲಿ ಹೋಗಿದ್ರಿ ಕಳಸ ಸುತ್ತಮುತ್ತ? ಹ್ಯಾಂಗಿಂಗ್ ಬ್ರಿಡ್ಜು, ಟೀ ಎಸ್ಟೇಟು, ಚೆನ್ನಾಗಿದೆ ನೋಡ್ಲಿಕ್ಕೆ. ತುಂಬಾ ಖುಷಿ ಆಗ್ತಾ ಇದೆಯಾ? ಈಗ ಕೇತನಮಕ್ಕಿ ಬಂದಿದ್ರಿ, ಫಸ್ಟ್ ಟೈಮ್ ಬಂದಿರೋದು. ಸರಿ, ಓಕೆ. ಇವತ್ತು ಟೂರಿಸ್ಟ್ ಕಮ್ಮಿಯಾ? ಈಗ ಇಲ್ಲಿ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಏನಾದ್ರು? 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ. ಗಾಡಿ ಎಲ್ಲ ಚೆಕ್ ಮಾಡ್ತೀರಾ? ನೀರ್ ಬಾಟ್ಲು ಪ್ಲಾಸ್ಟಿಕ್ ಯಾವ್ದು ಇಲ್ಲಿ ಮೇಲೆ ತಾಣೋಕ್ ಬಿಡಲ್ಲ, ಎಲ್ಲ ಚೆಕ್ ಮಾಡೇ ಬಿಡ್ತೀವಿ. ಚೆಕ್ ಮಾಡೇ ಬಿಡ್ತೀವಿ. ಅಂದ್ರೆ ಇಲ್ಲಿ ಏನಾದ್ರು ಕಿರಿಕಿರಿ ಮಾಡೋದು ಆ ಥರ ಏನಾದ್ರು ಇದೆಯಾ? ಆ ಥರ ಏನಿಲ್ಲ ಸರ್, ಯಾವ್ದು ನಡೆಯಲ್ಲ. ಟಿಕೆಟ್ ಎಷ್ಟಿಲ್ಲ ಇಲ್ಲಿ? ಇಲ್ಲಿ ಒಬ್ರಿಗೆ ಪರ್ ಪರ್ಸನ್ 60 ರೂಪಾಯಿ. 60 ರೂಪಾಯಿ. ಅಲ್ಲ, ಇದಕ್ಕೆ ಕೇತನಮಕ್ಕಿಗೆ ರೋಡೇ ಇರ್ಲಿಲ್ವಾ ಮೊದಲು? ಮುಂಚೆ ಹೇರೆತ್ತಿನ ದಾರಿ ಮಾತ್ರ. ಇದೆಲ್ಲ ರಸ್ತೆ ಹೆಂಗೆ ಮಾಡಿದ್ ಮತ್ತೆ? ರಸ್ತೆ ಮಾಡಿದ್ದು ಫಸ್ಟಿಗೆ ಇವ್ರ ತಂದೆ ಬರ್ತಣ್ಣ ಬಂದು ಇದು ಮಾಡಿದ್ದು ರಸ್ತೆ. ಅವರು ನಮ್ಮ ತಂದೆ ಎತ್ತಿನ ಬೆಂದ ಮೇಲೆಲ್ಲ ನಮ್ಮನೆ ತಂದು ಭತ್ತ ಕಟ್ತಾ ಇದ್ರು ಬೆಳಿಗ್ಗೆ ಸಂಜೆ 2 ಟೈಮು. ಮತ್ತೆ ಅರ್ಧದಲ್ಲಿ ರಸ್ತೆ ಹೋಗಿ ನಿಂತ ಮೇಲೆ ನಮ್ಮ ತಂದೆನೋ ಇವ್ರು ಭತ್ತಣ್ಣು ಸೇರಿ ಅಲ್ಲಿಗೆ ದೇವಸ್ಥಾನದಲ್ಲಿ ಹೋಗಿ ಸಾಲ ತಗ್ಸಿ ಅಲ್ಲಿ ಗೌಡ್ರು ಇದ್ರು. ಅವ್ರಿಗೆ ಏನು ಗೊತ್ತಾರೆ, ನಮಗೆ ಏನಾರು ಮಾಡಿ ನಮ್ಮ ಮನೆಗೆ ಒಂದು ರಸ್ತೆ ಬರ ಮಾಡಿಕೊಡಿ ಅಂದ್ರು. ಅರ್ಧದ ಮತ್ತೆ ಇವ್ರು 2 ಜನ ದೇವಸ್ಥಾನದ ಸಾಲ ತೆಗೆದು ಮತ್ತೆ ಅವ್ರು ಸಾಲ ಕಟ್ಟಿದ್ರು ಭತ್ತದಲ್ಲಿ ತೀರಿಸಿ. ಮತ್ತೆ ಅಲ್ಲಿಂದ ಅವ್ರ ಮನೆಗೆ ವೆಹಿಕಲ್ ಹೋಗಿ ಶುರು ಆಯ್ತು. ಒಂದು ವರ್ಷ 2006ರಲ್ಲಿ ಮೈದಾಡಿ ರಾಣಿಜೇರಿ ಕಡೆ ಎಲ್ಲ ನಾವು ಹೋಗ್ತಿದ್ವಿ. ನಮ್ಮದು ಗೆಸ್ಟ್ನೆಲ್ಲ ಕರ್ಕೊಂಡು ಅವಾಗ ನಾವಪ್ಪ ಅವ್ರದ್ದು ಪಿರಿಯಡ್ ಇತ್ತಲ್ಲ ಇಲ್ಲಿ ಟೈಮಲ್ಲಿ. ಅವಾಗ ಅವ್ರು ಹೇಳ್ತಿದ್ರು, ಇದ್ರಿಗೆ ಮೈದಾಡಿಗಿಂತನೂ ಟಾಪ್ ಸ್ಪಾಟ್ ಇಲ್ಲುಂಟು, ಬಲಿಗೆ ಹತ್ರ ಉಂಟು, ಅಲ್ಲಿ ಹೋಗಿ ನೋಡು ಅಂತ ಅಂತೇಳಿ ನಾನು ನೋಡದೇ ಇರೋ ಜಾಗ ಇವ್ರಿಗೇನು ಗೊತ್ತು ಅಂತ ಹೇಳ್ಬಿಟ್ಟು ಒಂದು ಉಡಾಫೆತನ ಮನಸ್ಸಿಗೆ. 1 ವರ್ಷ ಬರಲೇ ಇಲ್ಲ. ಆಮೇಲೆ ಪದೇ ಹೇಳ್ತಿದ್ರು ಅವರು, ಇದಕ್ಕಿಂತನೂ ಚೆನ್ನಾಗಿದೆ ಜಾಗ, ಹೋಗಿ ನೋಡ್ಕೊಂಬ ಅಂತ ಹೇಳ್ಬಿಟ್ಟು ಅಂತೇಳಿ. ಆಮೇಲೆ 2006 ಮಧ್ಯದಲ್ಲಿ ಒಂದ್ಸಲ ಬಂದೆ, ಒಂದು ಬ್ಯಾಗ್ ಹಾಕ್ಕೊಂಡು. ರೋಡು ಇರಲಿಲ್ಲ, ಗುಡ್ಡ ಹತ್ಕೊಂಡೇ ಹೋಗಿದ್ದು. ಎಲ್ಲಿ ಹೋಗ್ಬೇಕಂತನೂ ಗೊತ್ತಿಲ್ಲ, ಇಲ್ಲಿ ಯಾರೂ ಸಿಗ್ಲೂ ಇಲ್ಲ, ಒಬ್ಬರು ಸಿಗಲಿಲ್ಲ. ಹುಡ್ಕೊಂಡು ಮೇಲೆ ಹೋದಾಗ ಆಮೇಲೆ ನನಗೆ ಆಶ್ಚರ್ಯ ಆಗಿದ್ದು, ಈ ಥರ ಒಂದು ಸ್ಪಾಟ್ ಉಂಟಾ ಇಲ್ಲಿ ಅಂತ ಹೇಳ್ಬಿಟ್ಟು ಅಂತೇಳಿ. ಆಮೇಲೆ ನಮ್ದು ಗೆಸ್ಟನ್ನು ಕರ್ಕೊಂಬಂದು ಅಲ್ಲಿ ನಿಲ್ಲಿಸಿ ನಡ್ಸ್ಕೊಂಡು ಹೋಗ್ತಿದ್ವಿ 3-3.5 ಕಿಲೋಮೀಟ್ರ್ ಅಂತೇಳಿ. ಆಮೇಲೆ ರೋಡ್ ಇಲ್ಲ ಅಂತ ಆದಮೇಲೆ ಒಂದು ದಿವಸ ಹೇಳಿದ್ರು, ಇಲ್ಲ ಒಂದು ರೋಡ್ ಮಾಡ್ಬೋದು ಅಂತೇಳಿ. ಆವಾಗ ಫಾರೆಸ್ಟ್ ಜಾಗ ಬರೋದ ಏನೋ ಒಂದು ಗಲಾಟೆ ಆಯಿತು. ಫಾರೆಸ್ಟ್ 2-3 ಗಾರ್ಡ್ ಇವರೆಲ್ಲ ಬಂದು ಬೇಲಿ ತೆಗಿಸ್ತೀವಿ ಇದ್ರಲ್ಲ, ಇದು ಟ್ರೆಂಚ್ ಆಗಿತೀವಿ ಅಂತ ಹೇಳ್ಬಿಟ್ಟು ಟ್ರೆಂಚ್ ಆಗಕ್ಕೆ ಬಂದರು. ಮತ್ತು ಅವರು ಚಾಲೆಂಜ್ ಮಾಡಿದ್ರು, ಅವ್ರನ್ನ ಬಂದಿದ್ದು ಕಾಣ್ಬಿಟ್ಟು. 1ನೇ ಮಾತ್ರ ಇದು ಒಪ್ಪದೆ ಅಂತೇಳಿ ತಿರುಗಿ ಆ ಕಡೆ ಟರ್ನ್ ಕೊಟ್ಟು ಮಾಡ್ತಿದ್ರು ಜ್ವಾಲೆನ. ಈಗ ಎಲ್ಲರಿಗೊಂದು ಉಪಕಾರ ಆಗಿದೆ, ಪ್ರವಾಸಿಗರಿಗೆಲ್ಲ ಎಲ್ಲರಿಗೂ ಉಪಕಾರ ಆಗಿದೆ. ಅದು ಉಪಕಾರ ಆಗಿದೆ. ಮತ್ತೆ 2ನೇ ಮನುಷ್ಯನಿಗೆ ಆಗಲಿ ಯಾವುದಕ್ಕೂ ದನ ಕರಿಗಾಗಲಿ ಒಂದು ಭತ್ತ ಪೆನ್ ಮೇಲೆ ಹಾಕಿಟ್ಟು ಹೋಗಿ ತಪ್ಪಿ. ಅದು ಮಾತ್ರ ನಿಮ್ಮ ಅಪ್ಪಾಜಿ ಹೇಳಿದ್ದು, ರಾಮಯ್ಯ ಇಬ್ಬರು ಹೇಳಿದ್ವಿ, ನಮ್ಗೆ ಅದೇ ಪುಣ್ಯ ಸಾಕಿ ನನ್ನ ಭಾವಕ್ಕ ಇದ್ದಿದ್ದು ಹೌದು. ಅಯ್ಯೋ ಏನು ಗೋಳ್ ಬರ್ತಿದೆ ಅಂತ ನಮಗೆ ಗೊತ್ತು. ಗಂಗಾವತಿ ಇಲ್ಲಿ ಕೇತನಮಕ್ಕಿ ನೋಡಕ್ ಹೋಗಿದ್ದ? ಹೇಗಿದೆ ಕೇತನಮಕ್ಕಿ? ವ್ಯೂ ಮಾತ್ರ ಸೂಪರ್, ವಂಡರ್ಫುಲ್. ಈ ತರ ಎಲ್ಲಾರು ನೋಡಿದ್ರ ಪ್ಲೇಸ್? ಚಿಕ್ಕಮಂಗ್ಳೂರ್ಗೆ ಬಂದು 2 ದಿವಸ ಆಯ್ತು, ಬಟ್ ಚೆನ್ನಾಗಿ ಕಂಡಿರೋದಂದ್ರೆ ಇದೆ ನಂಗೆ ವ್ಯೂ ಪಾಯಿಂಟ್. ನೀವೀಗ ಟ್ರೆಕ್ಕಿಂಗ್ ಮಾಡ್ಕೊಂಡೆ ಹೋಗಿದೆ ಅಂತ? ಬಟ್ ಅಲ್ಲಿ ಹೋಗೋದೆಲ್ಲ ಅನುಕೂಲ ಇದೆ. ಫಾಗು ಏನು ಮಾಡಕ್ಕಾಗಲ್ಲ. ಮುಳ್ಳಯ್ಯನಗಿರಿ ಮತ್ತೆ ಕೇತನಮಕ್ಕಿ 2 ಒಂದೇ ತರ ಸ್ಪಾಟ್. ಒಂದೇ ಸ್ಪಾಟ್. ಅದು ಏನೈತೆ ಫಾಗ್ ಐತಿ, ಇದು ನೇಚರ್. ಅಂದ್ರೆ ಸ್ವಲ್ಪ ಖಂಡಿತ ಅಲ್ಲಿ ನಮಗೆ ನೇಚರ್ ಮಾತ್ರ ಇಲ್ಲ.
ಯಾವ್ದು ಮೂವಿ ಶೂಟಿಂಗ್ ಆಗಿದೆ ಗೊತ್ತುಂಟಾ ಇಲ್ಲಿ ಮೇಲೆ? ಯಾವ್ಯಾವ ಸಿನಿಮಾ ಶೂಟಿಂಗ್ ಆಗಿದೆ ಗೊತ್ತುಂಟಾ ಇಲ್ಲಿ? ಗಾಳಿಪಟ, ಲವ್ ಮಾಕ್ಟೈಲ್, ಕಾಟೇರ, ಕಾಟೇರೆಲ್ಲ ಇಲ್ಲೇ ಆಗಿರೋದು. ಫಸ್ಟ್ ನಾನೇ ಹುಡುಕಿದ ಸ್ಪಾಟ್ ಇದು 2006 ಅಲ್ಲಿ. ಅವಾಗ ಹುಟ್ಟಿದ್ದು ಈ ರೋಡಲ್ಲಿ ಇರ್ಲಿಲ್ಲ ಅವಾಗ ಫಸ್ಟ್ ಬಂದಾಗ. 26 years, 25-26. ನಿಮ್ಗೆ ಎಷ್ಟು ಏಜು? ನೀವು ನಿಮ್ಮೂರಲ್ಲಿ ಹೋಗಿ ನೀವು ಈಗ ಸ್ಪಾಟ್ ಹುಡುಕಿ. ನೆಕ್ಸ್ಟ್ ಗಂಗಾವತಿ, ಭದ್ರಾ ನದಿ, ಅಂಜನಾದ್ರಿ, ಪುನೀತ್ ಬಂದಿದ್ದು ಗೊತ್ತಾ ಅಲ್ಲಿ? ಇದು ಗೌರಿ ಗೌರಿ ಪ್ಲಾಸ್ಟಿಕ್ ಏನಾದ್ರು ಇದ್ರು ವಾಪಸ್ ಇಸ್ಕೊಂಡ್ಬಂದು ಎಲ್ಲೆಲ್ಲಿ ಹಾಕ್ಬೇಕು. ಪ್ಲಾಸ್ಟಿಕ್ ಏನಾದ್ರು ಇದ್ರೆ ಅಲ್ಲೇ ಹಾಕ್ಬೇಕು, ಹೋಗಿ ವಾಪಸ್ ಡಸ್ಟ್ಬಿನ್ ಇದೆ ಅಲ್ಲಿ ಮೇಲೆ, ಡಸ್ಟ್ಬಿನ್ ಹಾಕ್ಬೇಕು, ಅಲ್ಲೆಲ್ಲಿ ಹಾಕ್ಬೇಕು. ಇದೆ ಜಲ್ಲಿ ತಂದು ಹಾಕಿದ್ದಾರೆ. ಇದು ವಾಶ್ರೂಮ್. ಮಿನಿಮಮ್ 3 ವರ್ಷ ಮಾಡಿ. ಹೌದು. ವಾಶ್ರೂಮ್ ಹೆಸರಿಗೆ ಚೆನ್ನಾಗಿದೆ ಎದುರುಗಡೆ ಕಾಣೋದಕ್ಕೆ, ಆದರೆ ಡೋರ್ ಮಾತ್ರ ಯಾವುದೇ ಕಾರಣಕ್ಕೂ ಚೆನ್ನಾಗಿಲ್ಲ. ಒಳಗಡೆ ಕಂಡೀಷನ್ ವಾಶ್ರೂಮ್ ಇದೆ, ಆದರೆ ಡೋರ್ಗಳು ಸಂಪೂರ್ಣ ಹೋಗಿದೆ. ಇಲ್ಲಿ ಯಾವ ತರ ವಾಶ್ರೂಮ್ ಹೋಗ್ತಾರೆ ಅಂತ ಗೊತ್ತಿಲ್ಲ. ಇದಕ್ಕೆ ಸಂಬಂಧಪಟ್ಟವರು ಕೂಡಲೇ ಅದಕ್ಕೆ ಗಮನ ಹರಿಸ್ಬೇಕು. ಮತ್ತೆ ಇನ್ನೊಂದು 2 ವಾಶ್ರೂಮ್ ಕೂಡ ಆಗ್ಲೇಬೇಕು ಇದು. ಮತ್ತೆ ಇದು ಪಾರ್ಕಿಂಗ್ ವ್ಯವಸ್ಥೆ ಏನೋ ಮಾಡ್ಕೊಂಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಒಂದು 50 ಗಾಡಿ ನಿಲ್ಬಹುದು. ಪಾರ್ಕಿಂಗಿಗೆ ಈ ಜಾಗ ಆಲ್ಮೋಸ್ಟ್ ಕರೆಕ್ಟ್. ಒಂದು 10, 13, 14 ಗುಂಟೆ ಜಾಗ ಇದ್ದಂಗಿದೆ. ಗ್ರಾಮಾರಣ್ಯ ಸಮಿತಿಯವರು ಇಲ್ಲಿಗೇನೆ ಇಂಟರ್ಲಾಕ್ ಹಾಕ್ಬಿಟ್ಟು ನೆಲಕ್ಕೆ ಪಾರ್ಕಿಂಗ್ ಮಾಡ್ಬೋದು. ಪ್ರೈವೇಸಿನೂ ಇದೆ, ಲೊಕೇಶನ್ ತುಂಬಾ ಚೆನ್ನಾಗಿದೆ. ಆಮೇಲೆ ಇಲ್ಲೇ ರೆಸ್ಟ್ ರೂಮ್ ಉಂಟು, ಕಂಡೀಷನ್ ಇಲ್ಲ. ನೇತ್ರಾವತಿ ಇದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ರೆಸ್ಟ್ ರೂಮ್ ತುಂಬಾ ಪ್ಯಾಥೆಟಿಕ್ ಆಗಿದೆ. ಇಲ್ಲೇ ಒಂದು 2 ರೆಸ್ಟ್ ರೂಮ್ ಮೆನ್ ಅಂಡ್ ವಿಮೆನ್ಗೆ ಅಂತ ಹೇಳಿ ಮಾಡ್ಬಿಟ್ಟು ವಿಮೆನ್ಗೆ ಡ್ರೆಸ್ ಚೇಂಜ್ ಮಾಡಕ್ ಒಂದು ರೂಮ್ ತರ ಮಾಡಿದ್ರೆ ಫಂಡ್ಸ್ ಇದೆ. ಗ್ರಾಮಾರಣ್ಯ ಸಮಿತಿಯಲ್ಲಿ 100 ರೂಪೀಸ್ ಆಲ್ಮೋಸ್ಟ್ ಟಿಕೆಟ್ಸ್ ಕಲೆಕ್ಷನ್ ಇಂದ ಇರ್ಬೋದು. ತುಂಬಾ ಒಳ್ಳೆ ಕೆಲಸ ಮಾಡಿದೆ ಗ್ರಾಮಾರಣ್ಯ ಸಮಿತಿ. ಒಂದು ಮೊದಲ ಕ್ಯಾಂಪರ್ ಕೊಟ್ಟಿದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆನೆ. ಆಮೇಲೆ ಒಂದಷ್ಟು ಸ್ಕೂಲ್ ಮಕ್ಕಳನ್ನ ಅವ್ರದ್ದು ಆಲ್ಮೋಸ್ಟ್ ಬಸ್ಸಿಂದ ಟ್ರಾನ್ಸ್ಪೋರ್ಟ್ ಫೀಸ್ ಅನ್ನ ಬೇರ್ ಮಾಡ್ತಿರೋದೇ ಕ್ಯಾತನಮಕ್ಕಿಲಿ ಆಗ್ತಿರೋ ಟಿಕೆಟ್ ಕಲೆಕ್ಷನ್ಸ್ ಇಂದಾಗಿ ಹೇಳ್ಬಿಟ್ಟು. ಸೊ ಇನ್ ನೆಕ್ಸ್ಟ್ ಪ್ರಾಜೆಕ್ಟ್ ಏನಾದ್ರು ಮಾಡಿದ್ರೆ ತುಂಬಾ ಒಳ್ಳೆ ಟೀಮ್ ಕೂಡ ಇದೆ. ರವಿ ಕೆಲಂಗಡಿ ಇರ್ಬೋದು, ಸುಧೀರ್ ಅಬ್ಬಗುಡಿ ಇರ್ಬೋದು, ದಿನೇಶ್ ಅಣ್ಣ ಇರ್ಬೋದು, ಅಥವಾ ರಿಜ್ವಾನ್ ಇವರೆಲ್ಲ ಪ್ರೋಗ್ರೆಸಿವ್ ಥಾಟ್ ಇರುವಂತವ್ರು, ತುಂಬಾ ವಿಚಾರವಾದಿಗಳು. ಜೊತೆಗೆ ಫ್ಯೂಚರಿಸ್ಟಿಕ್ ಬಗ್ಗೆನೂ ಕೂಡ ತುಂಬಾ ಇಂಟ್ರೆಸ್ಟ್ ಇರುವಂತವ್ರು ಇವರೆಲ್ಲ. ಸೊ ನನ್ನ ಕ್ಲೋಸ್ ಫ್ರೆಂಡ್ ಸರ್ಕಲ್ ಅಲ್ಲಿ ಇವ್ರು ಇರೋದ್ರಿಂದ ಆಬ್ವಿಯಸ್ಲಿ ಮುಂದಿನ ಸಭೆಯಲ್ಲಿ ನಾವು ಇದನ್ನ ಡಿಸ್ಕಷನ್ ಮಾಡೇ ಮಾಡ್ತೀವಿ. ಈ ಜಾಗದ ಬಗ್ಗೆ ಒಂದು ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಬೋದು. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಬೇಸಿಕ್ ಹೈಜೀನಿಕ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ವಿಷಯದಲ್ಲಿ ತೆಗೆದಾಗ ರೆಸ್ಟ್ ರೂಮ್ ಒಂದು ಆಗೋದಾಗ್ಲೇಬೇಕು. ಜೊತೆಗೆ ವಿಮೆನ್ಗೆ ಚೇಂಜ್ ಓವರ್ ಒಂದು ರೂಮ್ ತರ ಅಂತ ಹೇಳ್ಬಿಟ್ಟು ಅಂತ ಹೇಳಿ. ಮತ್ತಿನ್ನೇನು ಕ್ಯಾತನಮಕ್ಕಿಲಿ ಬೇಕು ಅಂತಿಲ್ಲ. ಇನ್ನು ಮುಂದೆ ಏನೇನೆಲ್ಲ ಮೇಲ್ಗಡೆ ಆಗಿದೆ ಅಂತ ನೋಡ್ಬೇಕಲ್ವಾ? ಅದನ್ನ ಆಲ್ಮೋಸ್ಟ್ ನಾವೀಗ ಮೇಲೆ ಹೋಗಿ ನೋಡೋಣ ಏನಂತ ಹೇಳ್ಬಿಟ್ಟು ಅಂತ ಹೇಳಿ. ಪರಿಸರ ಇವ್ರು ಬಿಡ್ಲ ಲೋಕಲ್ ಗಾಡಿ ಜೀಪ್ನವ್ರು ಅದಕ್ಕೆ ಮಾಡಿದ್ರೆ ಹೋಗ್ಬೇಕಂತ ಅಲ್ಲಿ ಎಲ್ಲ ತಗೊಂಡಿಗೆ ಈಗ ನೋಡೋದು ಗೊತ್ತಾಗ್ತದೆ ನಿಮ್ಗೆ. ಮತ್ತೆ ಇದು ಕಾಡೆಲ್ಲ ತೆಗೆದು ಜಾಗ ಭಾರಿ ಅದೇ ಕೆರಾಡೋದು ನಿಮ್ಗೆ ಇದೇ ಸಾಕು. ಹಿಂಗ್ ಗುಡ್ಡ ತೆಗಿ ಹೋದ್ರೆ ನೋಡಿ ತೆಗಿಕ್ ಹೋದ್ರು ಕಾಡ್ತಾಳಿ ಮುಂದೆ ನಾವು ಹೋಗೋದ್ ಮಾಡಿ ಅಲ್ಲಿ ತಲೆವರಿ ಹೇಳೋಣ ನೋಡಿ. ಆ ಕಡೆ ತಲೆ ಇದೆಲ್ಲ ಅಲ್ಲಿವರೆಗೆ ಸ್ವಲ್ಪ ಉದ್ದೇನ. ಈಗ ಇವ್ರು ಏನ್ ಹೇಳ್ತಾರೆ, ಈಗ ಅರಣ್ಯಾಧಿಕಾರಿಗಳು ಇಲ್ಲಿ ನೀವು ಜಾಗ ಗಾಡಿ ನಿಲ್ಸ್ಬೇಕು ಅಂತ ಹೇಳಿದ್ರೆ ಏನ್ ಹೇಳ್ತಾರೆ? ಅವ್ರದ್ದು ಕಚೇರಿ ರೋಡ್ ಅಂತ ಕಾಣುತ್ತಲ್ಲ, ನೀವು ಹೇಳ್ತೀವಿ ಬೈಕ್ನವ್ರು ಹೋಗಿ ಜೈಪುರ ಇದ್ರ ಮೆಣಸನಾಡಿಯವರಿಗೆಲ್ಲ ಹೋಗ್ಬಿಡ್ತಾರೆ. ಬೋರ್ಡ್ ಇಲ್ಲ ಅಂತ ಒಂದು ಬೋರ್ಡ್ ಹಾಕ್ಲಕ್ಕಂತ ಫಾರೆಸ್ಟ್ ಬೇಕಾಯ್ತು. ನೋಡೋಣ. ನಾವು ಇವತ್ತು ಬಂದಿದ್ದೀವಿ ಈ ಭಾಗಕ್ಕೆ. ಈ ಭಾಗಕ್ಕೆ ಬಂದಾಗ ಫಾರೆಸ್ಟ್ ಅವರಿಗೆ ಏನೇನೆಲ್ಲ ಮಾಡಬೇಕು ಅದನ್ನು ತುರ್ತು ಸಂದರ್ಭದಲ್ಲಿ ಮಾಡಕ್ಕೆ ವ್ಯವಸ್ಥೆ ನಾವು ಮಾಡ್ತೀವಿ. ಈಗ ನಾವು ಇನ್ನು ಮೇಲ್ಭಾಗಕ್ಕೆ ಹೋಗ್ತೀವಿ, ಅಲ್ಲಿ ಏನೇನು ಆಗಿದೆ ಅಂತ ನೋಡ್ಬೇಕಲ್ವಾ, ನೋಡುವ. ಈಗ ಮತ್ತೆ ನಿಮ್ಮ ಕಾಣ್ಬೋದು ಈ ಅಜ್ಜ ಮಾತಾಡ್ತಾರೆ. ಯಾವರಿಂದ ಬಂದಿರಿ? ಈಗ ಫಸ್ಟ್ ಟೈಮಾ ಈ ಕಡೆ? ಬೇರೆ ಎಲ್ಲೆಲ್ಲಿ ಹೋಗಿದ್ರಿ ಈ ಭಾಗದಲ್ಲಿ? ಸಾಂಗಿಂಗ್ ಬ್ರಿಡ್ಜು, ಸುರ್ಮನೆ ಎಸ್ಟೇಟ್,
ಇನ್ನೊಂದು ಯಾವುದೋ ಹೋದ್ವಲ್ಲ ಕಳ್ಸ ಹಂಗಿಂಗ್ ಬ್ರಿಡ್ಜ್ ಮತ್ತೆ ಇಲ್ಲಿ ಫಸ್ಟ್ ಬಂದಿತ್ತು ಹೀಗೆ ಗುಡ್ಡದ ಮೇಲೆ ಹೋಗಿದ್ದು ಅವಾಗ 20 ವರ್ಷ ಆಯ್ತು ಆಲ್ಮೋಸ್ಟ್. ಮೊದ್ಲಿಗೂ ಈಗಿನ ಒಂದು ವ್ಯವಸ್ಥೆಗೆ ಏನು ಹೆಚ್ಚು ಕಮ್ಮಿ ಏನಾದ್ರು ಇದೆಯಾ? 20 ವರ್ಷದಿಂದ ಆಲ್ಮೋಸ್ಟ್ ಸೇಮ್ ಇದೆ. ಖುಷಿ ಏನು ಅಂದ್ರೆ ಈ ಭಾಗದಲ್ಲಿ ಒಂದು 20-25 ಜೀಪು, ಒಂದು 7-8 ಹೋಮ್ ಸ್ಟೇ, ಒಂದು 10 ಅಂಗಡಿಗಳಾಗಿದೆ. ಜನಗಳು ಮಾತಾಡೋ ಸ್ಟೈಲ್ ಚೇಂಜ್ ಆಗಿದೆ. ಅವಾಗ ತುಂಬಾ ಇನ್ನೋಸೆನ್ಸ್ ಇತ್ತು, ಇಗ್ನೋರೆನ್ಸ್ ಇತ್ತು. ಜನ ತುಂಬಾ ಹಿಂದೆ ಇದ್ರು, ಮಾತಿಗೆ ಸಿಗ್ತಿರ್ಲಿಲ್ಲ. ತೋಟದೊಳಗೆ, ಕಾಡೊಳಗೆ, ಮನೆಯೊಳಗೆ, ಕೃಷಿ ಭೂಮಿಲಿ ಇರ್ತಿದ್ರು. ಈ ಕಮರ್ಷಿಯಲ್ ಇದಾರೆ, ಟೂರಿಸ್ಟ್ ಭಾಷೆ ಮಾತಾಡ್ತಾರೆ ಈಗ. ಅಂದ್ರೆ ಎಲ್ಲರೂ ಅದಕ್ಕೆ ಅಡಿಕ್ಟ್ ಆಗಿ ಹೋಗ್ಬಿಟ್ಟಿದ್ದಾರೆ. ಅಂದ್ರೆ ಹೊರಗಡೆಯಿಂದ ಬಂದ ಜನರ ಜೊತೆ ಅದೇ ಹೇಳಿದ್ದು, ಜನಗಳ ಜೋಬು ದಪ್ಪ ಆದಷ್ಟು, ಎಸ್ಪೆಷಲಿ ಈ ಭಾಗದಲ್ಲಿ ಹಂಬಲ್ನೆಸ್ ಇದೆ. ಜಾಬ್ ದಪ್ಪ ಆದಷ್ಟು ಅವ್ರದ್ದು ಮಾತು ಇನ್ನೂ ಕೂಡ 20 ವರ್ಷ ಹಿಂದೆ ಹೇಗಿತ್ತು ಅದೇ ರೀತಿ ಉಂಟು. ಅದು ಈ ಜಾಗದ್ದು ಬ್ಯೂಟಿ, ಮತ್ತೆ ಇಲ್ಲಿ ಬರಕ್ಕೆ ಆಪ್ತತೆ ಅನ್ಸೋದು ಅದೇ ಕಾರಣಕ್ಕೆ. ಒಂದು ಲೆಕ್ಕದಲ್ಲಿ ಗಣೇಶ್ ಅವರೇ, ಕ್ಯಾತನಮಕ್ಕಿ ನಡ್ಕೊಂಡು ಹೋಗೋದೇ ಚಂದ ಹೋಗೋಕ್ಕಿಂತ. ಎಲ್ಲ ಓಲ್ಡ್ ವೈಬ್ಸ್ ಒಂಥರ ಮನಸ್ಸಿಗೆ ಮೆಮೊರಿ. 20 ವರ್ಷ ಹಿಂದಿಂದು ಪ್ಯೂರ್ ನಾಸ್ಟಾಲ್ಜಿಯಾ ನೆನಪಿಗೆ ಬರ್ತಾ ಉಂಟು. ಬಾಕಿ ರೋಡ್ ಇರ್ಲಿಲ್ಲ, ಈಗ ಅಡ್ಡ ಹೋಗಿದ್ದ ಅವತ್ತು. ಅಂದ್ರೆ ಮೊದಲು ದಾರಿ ಇಲ್ಲ ಅಂದ್ರೆ ಯಾವ್ದಾವ್ದೋ ದಾರಿ ನಾವೇ ಮಾಡ್ಕೊಂಡು ಹೋಗೋದಲ್ಲ. ಆನೆ ನಡೆದಿದ್ದೆ ಹಾದಿ ಅಂತ ಹೇಳಿದಾಗೆ, ಆನೆ ನಡೆದಿದ್ದೆ ಹಾದಿ ಅಂತ ಹೇಳ್ಬಿಟ್ಟು ಇಲ್ಲಿಂದ ಆರಂಭ ಆಗಿದ್ದು ಜರ್ನಿ ಆಲ್ಮೋಸ್ಟ್. ನಂತರ ಸುಮಾರು ಕಡೆ ಹೋಯ್ತು ನಮ್ದು, ಕೈ ಕಾಲು ಎರಡೂ ಹೋಯ್ತು. ಜೊತೆಗೆ ನಂತರ ಅದರದ್ದು ಕೀರ್ತಿ ಕಲಶ ಇದೆಲ್ಲ ಹೋಗ್ಬಿಡ್ತು. ತುಮಕೂರಲ್ಲಿ ಸಹ ಇದು SS ಪುರಂ ಸರ್, ಈಗ ಮೊದಲ ಬಾರಿಗೆ ನಿಮ್ಮ ಈ ಕೇತನಮಕ್ಕಿ ಬಂದಿದ್ರೆ ಹೇಗಿದೆ ಸರ್ ವ್ಯೂ ಎಲ್ಲ? ತುಂಬಾ ಚೆನ್ನಾಗಿದೆ. ನೋಡಿರ್ಲಿಲ್ಲ ಈ ತರ ವ್ಯೂ ಪಾಯಿಂಟ್. ನಾವು ಇದೇ ಮೊದಲನೇ ಸಲ ಬಂದಿದ್ದು, ಅದು ತುಂಬಾ ಚೆನ್ನಾಗಿದೆ. ಬೇರೆ ಕಡೆ ಹೋಲ್ಸಕ್ ಹೋದ್ರೆ ನಮ್ಮ ಈ ಮಲೆನಾಡು ಭಾಗ ಅಂತ ಹೇಳಿದ್ರೆ ತುಂಬಾ ಖುಷಿ ಆಗ್ತದೆ ಎಲ್ಲರಿಗೂ. ಅದು ಮೇಲ್ಗಡೆ ವ್ಯೂ ತುಂಬಾ ಚೆನ್ನಾಗಿದೆ ನೋಡಕ್ಕೆ. ಈ ಭಾಗಕ್ಕೆ ಬಂದಾಗ ಒಳ್ಳೆ ಜನರೆಲ್ಲ ರೆಸ್ಪಾನ್ಸಿಬಿಲಿಟಿ ಹೆಂಗಿದೆ ಸರ್? ಇಲ್ಲ ಸರ್, ಚೆನ್ನಾಗಿದೆ. ಜೀಪ್ ಡ್ರೈವ್ ಹೇಗೆ ಅನಿಸ್ತು ನಿಮಗೆ? ಸಾಕ್ಷಾತ್ ದುಬೈಲಿ ಹೋದಂಗೆ ಫೀಲ್ ಕೊಡ್ತೇನೆ ನಿಮಗೆ. ಡೆಸರ್ಟ್ ಸಫಾರಿ ಅದ್ರಗಿಂತ ಜಾಸ್ತಿ ನಾನು ಫಸ್ಟ್ ಈ ಸ್ಪಾಟ್ ಹುಡುಕಿದಾಗ ಈ ರೋಡ್ ಇರ್ಲಿಲ್ಲ, ಗುಡ್ಡದಲ್ಲಿ ಹೋಗಿದ್ದೆ ಫಸ್ಟ್ ಈ ತರ ಹುಡುಕೊಂಡು. ಇವತ್ತು ಮನಸ್ಸಿಗೆ ಖುಷಿ ಏನಂದ್ರೆ ಇವರಿಗೆಲ್ಲ ಒಂದು ಎಂಪ್ಲಾಯ್ಮೆಂಟ್ ಆಗಿದೆ. ಅವ್ರುಗಳ ಪ್ರೀತಿಯಿಂದ ಚಂದ್ರಮೋಹನ ಅಂತ ಹೇಳ್ಬಿಟ್ಟು ಶೇಖನ್ ಕೊಡ್ಬೇಕಾದ್ರೆ ಕೈ ಶೇಖನ್ ಬರೋದಲ್ಲ, ಮನಸ್ಸಿಗೆ ಮುಟ್ಟುತ್ತೆ, ಒಂದು ಸಂತೃಪ್ತಿ ಇದೆ. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಅದು ಬೇಕಿತ್ತು. ಅದು ಅಲ್ಲಿ ಚೇರ್ ಹಾಕಿದ್ದಾರೆ ಕೂರಕ್ಕೆ, ಸಕ್ಕತ್ತಾಗಿದೆ. ಎಲ್ಲಾರು ಆರಾಮಾಗಿ ಸ್ವಲ್ಪ ಸುಸ್ತಾಗಿರುತ್ತೆ, ಹೋಗಿ ಕುತ್ಕೊಂಡು ಆರಾಮಾಗಿ ನೆಮ್ಮದಿಯಾಗಿ. ಈ ಭಾಗಕ್ಕೆ ಇನ್ನು ಏನ್ ಬೇಕಾಗ್ಬೋದು ಅಂದ್ರೆ ಜನರಿಗೆ? ನಿಮಗೆ ಏನ್ ಬೇಕು ಅಂತ ಅನಿಸ್ತು? ನನ್ನ ಪ್ರಕಾರ ಇನ್ನೂ ಸ್ವಲ್ಪ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಟೈಟ್ ಮಾಡ್ಬೋದು. ಯಾಕೆಂದ್ರೆ ಬರ್ತಾರೆ ಮತ್ತೆ ಅಲ್ಲಿ ಪ್ಲಾಸ್ಟಿಕ್ ಮತ್ತೆ ಅಲ್ಲೇ ಎಸಿತಾರೆ. ಅದು ಸ್ವಲ್ಪ ಅದು ಕಂಟ್ರೋಲ್ ಆಗಿದೆ, ಆಲ್ಮೋಸ್ಟ್ ಕಂಟ್ರೋಲ್ ಆಗಿದೆ. ಇನ್ನೂ ಸ್ವಲ್ಪ ಮಾಡಿದ್ರೆ ಚೆನ್ನಾಗಿರುತ್ತೆ. ರಿಗಾರ್ಡಿಂಗ್ ರೋಡ್, ಐ ವುಡ್ ಲೈಕ್ ಟು ಸೇ ರೋಡ್ ಹೀಗೆ ಇರ್ಬೇಕು ನನ್ನ ಪ್ರಕಾರ. ಈ ಕನ್ವರ್ಸೇಷನ್ ಸ್ಟಾರ್ಟಿಂಗ್ ಅಲ್ಲಿ ಒಂದು ಮಾತು ಹೇಳಿದ್ರಿ, ದುಬೈದ ಎಕ್ಸ್ಪೀರಿಯನ್ಸ್ ಕೊಟ್ಟಾಗ ಚೆನ್ನಾಗಿ ಬಂತು ಎಕ್ಸ್ಪೀರಿಯನ್ಸ್. ನನ್ನ ಪ್ರಕಾರ ಅದು ಮಾನ್ಸೂನ್ಸ್ ಅಲ್ಲಿ ಹೀಗಿರುತ್ತೆ, ಮತ್ತೆ ಮಳೆಗಾಲದ ನಂತರ ಇವ್ರುಗಳು ಮೇಂಟೈನ್ ಮಾಡ್ತಾರೆ ಆ ರೋಡನ್ನು, ಆಯ್ತಾ? ಅವ್ರು ಅದನ್ನ ಮೇಂಟೈನ್ ಮಾಡಿ ಬಂಪಿ ಇರುತ್ತೆ. ಸೊ ಲೈಫ್ ಕೂಡ ಹಾಗೆ ಇರಬೇಕು, ಸ್ವಲ್ಪ ಲೈಫ್ ಬೇವು ಬೆಲ್ಲ ವಿಭಾಜನದಿಂದ ಮೇಲೆ ಕೆಳಗೆ ಇರಬೇಕು. ಯು ವಿಲ್ ಕಮ್ ಹಿಯರ್ ಓನ್ಲಿ ಫಾರ್ ದಿಸ್ ಡ್ರೈವ್, ಈ ಎಂಜಾಯ್ಮೆಂಟ್. ರೋಡ್ ಹೀಗೆ ಇರಬೇಕು. ಅದನ್ನ ಬಂದ್ಬಿಟ್ಟು ಒಂದು ವರ್ಗ ಇದ್ದಾರೆ ಕಾಂಕ್ರೀಟ್ ರೋಡ್ ಮಾಡ್ಬೇಕು ಒಂದು ಸ್ವಲ್ಪ ಇಲ್ಲಿ ಅಂತ ಹೇಳ್ಬಿಟ್ಟಿದ್ದಾರೆ. ಮಜಾ ಹೋಗ್ಬಿಡುತ್ತೆ ಅದಕ್ಕೆ. ಹಾಗಾಗಿ ಒಳ್ಳೇದಾಗಿ ನಿಮ್ಗೆಲ್ಲ. ಡೂ ವೆಲ್ ಫಾರ್ ಸೊಸೈಟಿ, ಫಾರ್ ಯುವರ್ ಪೇರೆಂಟ್ಸ್. ಥ್ಯಾಂಕ್ ಯು. ಜೊತೆಲಿ ಕೊಡ್ಚಾದ್ರಿ ಕಡೆ ಇರುತ್ತೆ ಈ ತರ ಮರಗಳು, ಉಳ್ಕೊಳ್ಳಕ್ಕೆ, ದಪ್ಪಕ್ಕೆ, ಕೈಗೆ ಆಕ್ಸೆಸಿಬಿಲಿಟಿ ಇರುವಂತ ಬ್ರಾಂಚಸ್ಗಳಿರುತ್ತೆ. ನಮ್ಮ ಟಿಪಿಕಲ್ ಚಿಕ್ಕಮಗಳೂರು, ಮೂಡಿಗೆರೆ ಅಥವಾ ಕಳಸ ಭಾಗದಲ್ಲಿ ಈ ತರ ಮರಗಳು ಸ್ವಲ್ಪ ರೇರು. ಯೂಶಲಿ ಈ ತರ ಬೋಳ್ಬೋಳ್ ಗುಡ್ಡದಲ್ಲೇ ಸಿಗೋದು. ಬಿಕಾಸ್ ದೇ ಹ್ಯಾವ್ ಹೆಲ್ತಿ ಕಾಂಪಿಟೇಷನ್, ಸರ್ವೈವಲ್ ಆಫ್ ಫಿಟೆಸ್ಟ್ ಅಂತ ಹೇಳಿದಾಗೆ ಎಲ್ಲ ಮರಗಳು ಮೇಲೆ ಹೋಗುತ್ತೆ. ಸೂರ್ಯನ ಬಿಸಿಲು ನೋಡ್ಬೇಕು ಅಂತ ಹೇಳ್ಬಿಟ್ಟು ಹಪಾಪಿ ದಾವಂತ ಇರುತ್ತೆ ಮರಗಳಿಗೆ. ಅದಕ್ಕೋಸ್ಕರ ಆ ಕ್ರೇವಿಂಗ್ನೆಸ್ ಕಾಂಪಿಟೇಷನ್ ಅಲ್ಲಿ ಮೇಲೆ ಹೋಗಿರುತ್ತೆ. ಬಟ್
ಈ ತರ ಸೋಲಾರ್ ಫಾರೆಸ್ಟ್ ಅಲ್ಲಿ ಯಾಕೆ ಹೋಗಲ್ಲ ಅಂದ್ರೆ ಗಾಳಿ ಎಲ್ಲ ಕಡೆಯಿಂದನೂ ಹೊಡಿತಾ ಇರುತ್ತೆ. ಸೊ ಮರಗಳು ಎಲ್ಲಿ ಗಾಳಿ ಕಡಿಮೆ ಇರುತ್ತೆ ಅಂತ ಜಾಗದಲ್ಲಿ ಸ್ಟಾಕ್ ಆಗುತ್ತೆ ಒಂದಷ್ಟು. ಸೋಲಾರ್ ಫಾರೆಸ್ಟ್ ಇದಕ್ಕೆ ಹೇಳೋದು ನಾವು. ಸೊ ಇಂಥ ಜಾಗದಲ್ಲಿ ಮರಗಳು ಕುಬ್ಜವಾಗಿ ಕುಳ್ಕೊಳ್ಳಕ್ಕೆ ಬಯಲುಸೀಮೆ ಮರಗಳ ತರ ಬೆಳ್ಕೊಂಡು ಹೋಗೋದು ಮೈನ್ ಸೀಕ್ರೆಟ್ ಗಾಳಿ, ಎಸ್ಪೆಷಲಿ ಈ ಭಾಗದಲ್ಲಿ ಇರುವಂತದ್ದು. ಸಿಗರೇಟ್ ಹಾಕಿದ್ದಾರೆ, ಸಿಗರೇಟ್ ಪ್ಯಾಕೆಟ್ ಹೋಗಿದ್ದಾರೆ. ಯಾರಿಗೂ ಕರ್ನಾಟಕದಲ್ಲಿ ಇಷ್ಟು ಚಳಿ ಇದ್ದವರು ನಿಮ್ ಕೆಲಸ ನಾವು ಮಾಡ್ಬೇಕೀಗ. ಹೊತ್ಕೊಂಡು ಮೇಲೆ ಹೋಗುವ ಹಾಗೆ ಡಸ್ಟ್ಬಿನ್ ಹೊರಗೆ ತಗೊಂಡೋಗ್ಬೇಕು. ನಿಮ್ದು ಬಂದು ಬಿಟ್ಟಿದ್ದು ಮೆಡಿಕಲ್ ಕಡೆ ಬಂದು ಬಿಟ್ಟಿದ್ದಾವೆ. ನೀರು ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ತುಂಬ ಚೆನ್ನಾಗಿದೆ, ಕುಡಿಯೋಣಂತ ಆಗುತ್ತೆ ನೋಡಿ. ಈ ನೀರು ಕುಡಿತಾ ಇದ್ದೀವಿ. ಅದೇ ರೀತಿ ನಮ್ಮ ಜೊತೆ ನಮ್ಮ ಚಂದ್ರಮೋಹನ್ ಅವರು ಕೂಡ ಮತ್ತು ಸೃಜನ್ ಅವರು ಕೂಡ ಇದ್ದಾರೆ. ಯಾವ ಥರ ಕಸಗಳನ್ನೆಲ್ಲ ತಂದು ಹಾಕ್ತಾ ಇದ್ದಾರೆ ಅಂತ ಹೇಳಿದರೆ, ಇಲ್ಲಿ ಪ್ರತಿಯೊಂದನ್ನು ನೋಡಿ ಯಾವ ಥರ ಒಂದು ಕಸಗಳನ್ನು ಹಾಕಿರೋದನ್ನು ನಾವು ಇವತ್ತು ಕಸನ ಎರ್ಕುವ ಕೆಲಸ ಕೂಡ ಮಾಡಿದ್ವಿ. ಅಥವಾ ದಕ್ಷಿಣ ಭಾರತೀಯರೇ, ನೀವು ಬನ್ನಿ, 1000 ಬನ್ನಿ, ಲಕ್ಷ ಬನ್ನಿ, ಕೋಟಿಗಟ್ಟಲೆ ಜನ ಬನ್ನಿ, ಆದ್ರೆ ಒಂದೇ ಒಂದು ಪ್ಲಾಸ್ಟಿಕ್ ಬಾಟಲ್ ಗಾರ್ಬೇಜ್ ತರಬೇಡಿ. ನಮಗೆ ಇಲ್ಲಿ ನಿಮ್ ಕೆಲಸ ಬಿದ್ದಿದೆ. ಇಲ್ಲಿ ಇನ್ನೂ ಇದೆ ನೋಡಿ. ಇದೊಂದು ಜಾಗದಲ್ಲಿ ಸಿಕ್ಕಾಪಟ್ಟೆ ಪ್ಲಾಸ್ಟಿಕ್ ಕವರ್ ಬಾಟಲ್ಸ್ ಬಿದ್ದಿದೆ. ಮೋಸ್ಟ್ ಪ್ರಾಬಬ್ಲಿ ಒಂದು ಗುಡ್ಡೆಯಿಂದ ನೀರು ಹರ್ಕೊಂಡ್ ಬರುತ್ತೆ ಅನ್ಸುತ್ತೆ, ಅದನ್ನು ತೊಳ್ಕೊಂಡು ಬರ್ತಾ ಇರೋದು. ಇಲ್ಲ ಅಂತ ಹೇಳಿದ್ರೆ ಇಷ್ಟು ಬರೋ ಚಾನ್ಸಸ್ ಇಲ್ಲ ಇಲ್ಲಿ. ಇಂಪಾಸಿಬಲ್. ಇಲ್ಲಿ ಇದೆ, ಇಲ್ಲೊಂದು ಏನೋ ಸಮಸ್ಯೆ ಇದೆ, ರಹಸ್ಯನೂ ಇದೆ. ಇಷ್ಟೊಂದು ಬಾಟ್ಲಿ ಇದೆಲ್ಲ ಬರ್ಲಿಕ್ಕೆ ಒಳಗೆ ತಗೊಂಡ್ಬಂದು ಹಾಕಲ್ಲ ಯಾರು ಜನ ಕೂಡ. ಎರಡು ಚಪ್ಪಲ್ ಕಟ್ಟಾಗಿಲ್ಲ, ಕಟ್ಟಾಗದಿದ್ರು ಕೂಡ ತಗೊಂಬಂದು ಹಾಕಿದ್ದಾರೆ. ನಾವು ಏನೋ ಗೆಸ್ ಮಾಡ್ಕೊಂಡು ಬಂದಿದ್ದೀವಿ, ಬಟ್ ಇಲ್ಲಿ ಗೆಸ್ ನೋಡಿದರೆ ಬಾಟ್ಲಿ ಎರ್ಕಿ ಹಾಕಕ್ಕೆ ಒಂದು ಪ್ಲಾಸ್ಟಿಕ್ ಕೂಡ ಇಲ್ಲ. ಆಂಟಿ, ನಿಮ್ ಚಪ್ಪಲ್ ನಿಮ್ಮ ಅಂಕಲ್ ಇದನ್ನ ಮುಟ್ಟಿದಾರ ಇಲ್ಲ ಗೊತ್ತಿಲ್ಲ. ನಾನ್ ನಿಮ್ ಚಪ್ಪಲ್ ಮುಟ್ಟಂಗ ಆಯ್ತು. ಯಾವ ಆಂಟಿ ಏನೋ ನೀವು ಇಲ್ಲಿ ಬಂದು ಚಪ್ಪಲ್ ಬಿಟ್ಟು ಹೋಗಿದ್ದೀರಾ? ಅಲ್ಲೇ ಮಾಡಬಾರ್ದು. ಅಲ್ಲಲ್ಲ, ಅಲ್ಲಿ ಇಲ್ಲ ಹೋಗೋತ್ತಿಗೆ ಅದನ್ನು ಇದು ಮಾಡಲೇಬೇಕು. ಅಲ್ಲಿ ಹೋಗೋತ್ತಿಗೆ ನಿಮಗೆ ನೀರು ಸಿಗುತ್ತೆ, ಕುಡ್ಕೊಂಡು ಹೋಗಿ ಅಂತ ಹೇಳಿದ್ರೆ ಆಯ್ತು. ಇಲ್ಲ ಜೀಪಲ್ಲಿ ಅವರೊಂದು ಕೇಸ್ ಇಟ್ಕೊಂಡ್ರೆ ಆಯ್ತು, ಆ ಥರ ಮಾಡ್ಬೋದು. ನೋಡಿ ಇಲ್ಲಿ ಸುಮಾರಿದೆ. ಮಾನ್ಯ ನಮ್ಮ ಕೊಪ್ಪ DFO ಸಾಹೇಬ್ರು ಇರ್ಬೋದು, ಕಳಿಸೋ RFO ಸಾಹೇಬ್ರು, ಎಕ್ಸಲೆಂಟ್ ವರ್ಕ್ ಯುವರ್ ಡೂಯಿಂಗ್, ಕಮೆಂಡೇಬಲ್ ವರ್ಕ್. ನಂಗೆ ಗೊತ್ತುಂಟು, ಬಟ್ ಇದನ್ನ ಒಂದ್ಸಲ ದಯವಿಟ್ಟು ಗಮನಿಸಿ. ಜೀಪಲ್ಲಿ ಹೋದಾಗ ಗೊತ್ತಾಗಲ್ಲ ಸರ್ ಇವೆಲ್ಲ. ಸಿಕ್ಕಾಪಟ್ಟೆ ರೋಡಿಂದು 2 ಸೈಡ್ ಬಿದ್ದಿದೆ. ನಮ್ಮ ಭಾಗದಲ್ಲಿರೋ ಇಬ್ರು ಒಳ್ಳೆ ದಕ್ಷ ಅಧಿಕಾರಿಗಳು, ಪ್ರೋಗ್ರೆಸಿವ್ ಥಾಟ್ ಇರುವಂತವ್ರು, ಟೂರಿಸಮಿಗೆ ಸಖತ್ ಹೆಲ್ಪ್ ಮಾಡ್ತಿರುವಂತವ್ರು. ಬಟ್ ಇದೊಂದು ವಿಷಯದಲ್ಲಿ ನಾವು ಗಮನ ಹರಿಸೋಣ. ಇನ್ನೂ ಹೆಚ್ಚಿನ ಬೋರ್ಡ್ಗಳ ಅವಶ್ಯಕತೆ ಇದೆ ದಾರಿ ಉದ್ದಕ್ಕೂ, ಪ್ಲಾಸ್ಟಿಕ್ ಬಗ್ಗೆ ಇವೆಲ್ಲ ಹೇಳ್ಬಿಟ್ಟು ಅಂತ ಹೇಳಿ. ಟಿಫಿನ್ಗಳು ಇಟ್ಟಿದ್ದಾರೆ, ಅದು ಕೂಡ. ಸರ್, ಈಗ ನಿಮ್ಮ ಜೀಪಲ್ಲಿ ಎಲ್ಲ ಪ್ರವಾಸಿಗರನ್ನು ಕರ್ಕೊಂಡ್ಬರ್ತೀರಾ? ಕರ್ಕೊಂಬಂದ ಸಂದರ್ಭದಲ್ಲಿ ಅವ್ರಿಗೆ ಏನಾದ್ರು ನೀವು ಮನವರಿಕೆ ಮಾಡಲ್ಲ, ಕಸ ಎಲ್ಲ ಹಾಕ್ಬೇಡಿ ಅಂತ? ಇಲ್ಲ, ನಾವು ಪ್ರತಿಯೊಬ್ಬರಿಗೆ ಹೇಳ್ತೀವಿ ಪ್ಲಾಸ್ಟಿಕ್ ಬಾಟಲ್ ಬೇಡ ಹಾಕ್ಬೇಡಿ ಅಂತ ಹೇಳ್ತೀವಿ. ಅದು ತಗೊಂಬಂದಿರ್ತಾರೆ ಕೆಲವರು. ಅಲ್ಲಿ ಮೇಲ್ಗಡೆ ಹೋದಾಗ ಅಲ್ಲೇ ಹಾಕ್ತಾರೆ, ನಮ್ಮ ಇಲ್ಲೆಲ್ಲ ಸಾಧಾರಣ ಕ್ಲೀನ್ ಮಾಡ್ತೀವಿ ನಾವು. ನೀವೇ ಜೀಪ್ನವರೆಲ್ಲ ಸೇರ್ಕೊಂಡು ಎಲ್ಲ ಕ್ಲೀನ್ ಮಾಡ್ತೀವಿ. ಮತ್ತೆ 15 ದಿವಸಕ್ಕೊಂದ್ಸಲ ಮೇಲೆ ಹೋಗಿ ಅಲ್ಲಿಂದ ಎಲ್ಲ ಕಸ ಎಲ್ಲ ಮತ್ತೆ ಪುರ ಅದೇ ತರ ಮಾಡ್ತಾ ಇದ್ದಾರೆ ಪ್ರವಾಸಿಗರು. ಇಲ್ಲಿ ಯಾರಾದ್ರೂ ಗೈಡ್ಗಳೆಲ್ಲರೂ ಇರ್ತಾರೆ ಸರ್? ಯಾರು ಇರಲ್ಲ, ಯಾರನ್ನ ಇಲ್ಲ, ಅಪಾಯಿಂಟ್ ಮಾಡ್ಲೇಬೇಕು. ಇಲ್ಲ, ಆಲ್ಮೋಸ್ಟ್ ಒಬ್ರು ಇರ್ಲೇಬೇಕು. ಬೇಕಾಗುತ್ತೆ ಇಷ್ಟೊಂದು ವೆಹಿಕಲ್ ಮತ್ತೆ ಜನ ಬರೋದು. ಜೀಪ್ ಓನರ್ ಕಮ್ ಡ್ರೈವರ್ ಆಗುತ್ತೆ. ಆಮೇಲೆ ನಮ್ದೊಂದು 20,000ಕ್ಕೂ ಹೆಚ್ಚಿಗೆ ಟ್ರಿಪ್ ಮಾಡಿರ್ಬೋದು ಕೇಶವ್ ಅವರು 20 ವರ್ಷದ ಟೈಮಲ್ಲಿ. ಫಸ್ಟ್ ಟೈಮ್ ನಾವು ಅಫಿಷಿಯಲ್ ಜೀಪಲ್ಲಿ ಅಂತ ಬಂದಾಗ ನನಗೆ ಸಾಥ್ ಕೊಟ್ಟಿದ್ದೆ ಕೇಶವ್. ಆ ಹೆಮ್ಮೆ, ಖುಷಿ
ಅದ್ರದ್ದು ಒಂದು ರೆಸ್ಪೆಕ್ಟ್ ಇವ್ರ ಮೇಲೆ ಯಾವತ್ತೂ ಇರುತ್ತೆ. ಆಮೇಲೆ ಇವತ್ತು ನಾವುಗಳು ಏನು ಬೆಳೆದಿದ್ದೀವಿ ಅಥವಾ ಇಲ್ಲಿ ಮುಂದೆ ಬಂದಿದ್ದೀವಿ, ಅದರಲ್ಲಿ ಪ್ರಮುಖ ಕೊಡುಗೆ ಆ್ಯಂಡ್ ಖಂಡಿತ ಕೇಶವ್ ಥರದವ್ರದ್ದು ಒಂದು ಸ್ವಲ್ಪ ಜನ ನಮ್ಮ ಜೊತೆ ಇದ್ದಾರೆ. ನಾವು ಯಾವತ್ತೂ ಇದನ್ನ ಉಪಕಾರ ಸ್ಮರಣೆಯಲ್ಲಿ ಇಟ್ಕೊಂಡಿರ್ತೀವಿ. ಕೇಶವ್ ಅವರು ಇವತ್ತು ಕೂಡ ಫೀಲ್ಡ್ ವರ್ಕಲ್ಲಿ ಇದ್ದಾರೆ, ಅದೇ ಖುಷಿ. ನಾವು ಫೀಲ್ಡ್ ವರ್ಕಲ್ಲೇ ಇದ್ದೀವಿ ಒಂಥರ. ನಾವು ಮಾಡ್ತೀವಿ, ಇವಾಗ್ಲೂ ಮಾಡ್ತಾ ಇರ್ತೀವಿ. 20 ವರ್ಷದಿಂದ ನಾನು ಕೇಶವ್ ಏನ್ ಮಾಡ್ತಿದ್ವಿ ಅದೇ ಕೆಲಸ ಇವತ್ತು ಮಾಡ್ತಾ ಇದ್ದೀವಿ. ಕಡಿಮೆ ಅಂದ್ರೆ ಒಂದು 20 ವರ್ಷನೇ ಆಯ್ತು. 2005ರಿಂದನೇ ಶುರು ಮಾಡಿದ್ವಿ, 2006ರಿಂದ ಶುರು ಮಾಡಿದ್ವಿ. ನಂದು ಬಾಡಿಗೆ ನೀವು ಅಷ್ಟೇ ತಗೊಬೇಕು. ಈಗ ನಾನು ಕೇತನಮಕ್ಕಿ ಮೈನ್ ಪಾಯಿಂಟ್ ಅಲ್ಲಿ ಇದ್ದೀನಿ ನೋಡಿ. ಇಲ್ಲಿಂದನೇ ಆ ಬರ್ಡ್ ಏನು ಕಾಣುತ್ತೆ ಅಲ್ಲಿಂದನೇ ಮೇಲೆ ಹೋಗ್ಬೇಕು ಪ್ರವಾಸಿಗರು. ಬಟ್ ಇಲ್ಲಿ ಏನಂತ ಹೇಳಿದ್ರೆ, ಇಲ್ಲೊಂದು ಪ್ರವಾಸಿಗರು ಒಂದು ಉಚಿತನ ಅಂತ ಹೇಳಿದ್ರೆ ಬಂದು ಎಷ್ಟೋ ಸರಿ ಚಾಲಕರು ಹೇಳ್ತಾ ಇದ್ದಾರೆ, ಬಟ್ ಈ ಕಸ ಹಾಕ್ಬೇಡಿ, ಬಾಟಲ್ಗಳೆಲ್ಲ ಹಾಕ್ಬೇಡಿ ಅಂತ. ಬಟ್ ಆ ಸಂದರ್ಭದಲ್ಲಿ ಇವರು ಎಷ್ಟೇ ಹೇಳಿದ್ರು ಅದನ್ನು ಮತ್ತೆ ಅದೇ ಕೆಲಸ ಮಾಡ್ತಾರೆ. ಬಟ್ ಇಲ್ಲಿ ಕಸ ತಂದು ಹಾಕುವ ಟೈಮಲ್ಲಿ ಕೂಡ ಈ ಭಾಗದಲ್ಲಿ ನೋಡಿ ಈ ಚರಂಡಿಗೆ ತಂದು ಹಾಕ್ತಾರೆ. ಈ ಚರಂಡಿ ನೀರೇ ಕೆಳಗಡೆ ಹೋಗುತ್ತೆ ಅಲ್ಲೆಲ್ಲಿ ಬಂದಾಗ. ನೋಡಿ ನಾವೀಗ ಬರೋದಕ್ಕೆ ಸುಮಾರು ಒಂದು ಪ್ಲಾಸ್ಟಿಕ್ ಚೀಲದಷ್ಟು ನಾವು ಏರ್ಕೊಂಡು ಬಂದಿದ್ದೀವಿ. ನೋಡಿ ಇಲ್ಲಿ ಡಸ್ಟ್ಬಿನ್ ಪಕ್ಕದಲ್ಲೇ ಇರುವಂತಹ ಒಂದು ತೊಟ್ಟಿ ಏನಿದೆ ಕಸದ್ದು, ಅದು ಕೂಡ ಇಲ್ಲೇ ಇದಾವೆ. ಬಟ್ ಇದ್ರ ಬಗ್ಗೆ ಯಾರು ಕೂಡ ಗಮನಿಸಲ್ಲ. ಇಲ್ಲಿ ಒಂದು ಮೈನ್ ಪಾಯಿಂಟ್ಗೆ ಇಲ್ಲಿ ವಾಚರ್ ಒಬ್ಬರನ್ನು ಇಡಲೇಬೇಕು. ಯಾಕಂದ್ರೆ ಒಂದು ಗೈಡ್ ಕೊಡ್ಲಿಕ್ಕೂ ಆಗುತ್ತೆ. ಈ ತರ ಒಂದು ಮಾಹಿತಿ ಕೊಟ್ಟಾಗ ಇನ್ನಷ್ಟು ಸ್ವಲ್ಪ ಅಧಿಕಾರಿಗಳಿಗೆ ಸ್ವಲ್ಪ ಮನವಿ ಮಾಡಬೇಕು. ಸರ್ ಹೇಗಿದೆ ಪ್ಲೇಸ್ ಎಲ್ಲ? ಚೆನ್ನಾಗಿದೆ. ನಿಮ್ಮ ಕೊಡಚಾದ್ರಿಗೆ ಕನ್ಫರ್ಮ್ ಮಾಡಕ್ ಹೋದ್ರೆ ಈ ಭಾಗದ್ದು ಎಷ್ಟಾ? ಬಟ್ ಅಲ್ಲಿ ಈ ತರ ಒಂದು ಅಲ್ಲ ಹೇಗನ್ಸ್ತು ಕೊಡಚಾದ್ರಿಯಲ್ಲಿ ಹೋಗಿ ಬಂದ ನೀವು? ಕೊಡಚಾದ್ರಿ ಈ ಪ್ಯಾರಾಮೀಟರ್ ಕಂಪೇರ್ ಮಾಡಬೇಡಿ. ನಿಮ್ಮೂರು ಇಂತ ಇದು ಏನು ಇಲ್ಲ ಅಂತ ಲೆಕ್ಕ ಹಾಕ್ಬೇಡಿ. ನಾರ್ಮಲ್ ಇದು ಬೆಟರ್ ಅಡಿಲ್ಲ. ಬಟ್ ಆತರ ಈ ತರ ಇಲ್ಲಿ ಬಂದು ಬಾಟ್ಲಿಗಳನ್ನೆಲ್ಲ ಬಿಸಾಡ್ತಾರೆ. ಬಟ್ ಆ ಭಾಗದಲ್ಲಿ ಏನಾದ್ರು ಇದೆಯಾ ಸರ್? ಡೆಪಾಸಿಟ್ ಹಾಕಿ ಕಳಿಸ್ತಾರೆ ಮೇಲೆ. ಪ್ಲಾಸ್ಟಿಕ್ ತಗೊಂಡ್ ಬಂದಿರ್ತಾರಲ್ಲ ಪಾರ್ಟಿ, ಅದನ್ನೆಲ್ಲ ಚೆಕಿಂಗ್ ಮಾಡ್ತಾರೆ. ಚೆಕ್ ಮಾಡಿ ಯಾವ್ದು ಅಲೌ ಇಲ್ಲ. ಮೈಕ್ರೋ ಇಲ್ಲಿ ತುಂಬಾ ಜಾಸ್ತಿ ಅಂತ ಅನಿಸ್ತದೆ ನಿಮಗೆ? ಮೇಲ್ಗಡೆ ತುಂಬಾ ನಮ್ಮಲ್ಲಿ ಫುಲ್ ಕ್ಲೀನ್ ಆಗಿ ಕ್ಲಿಯರ್ ಇದೆ. ಅಲ್ಲಿ ಪರಿಸರ ಮಾತ್ರ ಕಾಣುತ್ತೆ. ಪ್ಲಾಸ್ಟಿಕ್ ಯಾವ್ದು ವೆರಿ ನೈಸ್ ಹೇಳಿ. ಅಲ್ಲಿ ಇನ್ನೊಂದ್ಸಲ ಹೇಳಿ ಜೋರಾಗಿ. ನಮ್ಗೆ ಕೊಡ್ತಾದ್ರಿ ಒಂದ್ ಪ್ಲಾಸ್ಟಿಕ್ ಐಟಮ್ನು ಕಾಣಲ್ಲ. ಅದೆಲ್ಲ ಪರಿಸರದಲ್ಲಿ ಪ್ಲಾಸ್ಟಿಕ್ ಅಲೌ ಇದು ಅಲೌ ಮಾಡಿದ್ರೆ ಒಳ್ಳೇದು. ಮೇಲ್ಗಡೆ ಹೋದ್ರೆ ಪರಿಸರಕ್ಕಿಂತ ಪ್ಲಾಸ್ಟಿಕ್ ಬಾಟ್ಲಿ ಜಾಸ್ತಿ ಇದೆ. ಮತ್ತೆ ಕವರ್ಸ್ ಮತ್ತೆ ಇದೇ ಜಾಸ್ತಿ ಇದೆ. ನಮ್ಮೂರ್ನವರು ಇದು ದಿಸ್ ಇಸ್ ರಿಯಲಿ ಹಿಟಿಂಗ್ ಹಾರ್ಡ್. ನೇಚರ್ ಗಿಂತ ಜಾಸ್ತಿ ಪ್ಲಾಸ್ಟಿಕ್ ಉಂಟು. ಡೆಪಾಸಿಟ್ ಹಾಕಿ ಕಳ್ಸಿದ್ರೆ ಪ್ಲಾಸ್ಟಿಕ್ ಐಟಮ್ ಕೆಳಗೆ ಏನಂದ್ರೆ ಹೈಟ್ ಜಾಸ್ತಿ, ಇದು ಹೈಟ್ ಇದರಿಂದ. ಬಟ್ ವ್ಯೂ ಪಾಯಿಂಟ್ ಚೆನ್ನಾಗಿದೆ. ಬಟ್ ಕ್ಲೀನೆಸ್ ಬೇಕು. ನಮ್ ಕೊಡ್ತಾರೆ ಏನೋ ಒಂದು ಪ್ಲಾಸ್ಟಿಕ್ ಕವರ್ ಮೇಲ್ಗಡೆ ತಗೊಂಡೋಗಿಲ್ಲ. ಈಗ ಪ್ಲಾಸ್ಟಿಕ್ ಕವರ್ ಅಷ್ಟು ಮೇಲ್ಗಡೆ ಇದೆ. ಅಲ್ಲ ನಮ್ಗೆ ಈ ಕವರ್ ಅನ್ನ ತಗೊಂಡೋಗಿಲ್ಲ. ಒಳಗಡೆ ಇರೋದು ಐಟಮ್ ತಗೊಂಡೋಗ್ಬೋದು ಬಿಟ್ಟು ಕವರ್ ತಗೊಂಡೋಗಿಲ್ಲ. ನಮ್ ಕೊಡ್ತಾ ಇಲ್ಲಿ ಎಲ್ಲದಕ್ಕೂ ಅಲ್ಲಿ ಎಷ್ಟು ಹಣದಿದ್ದಾರೆ, ಅದೊಂದೇ ಬೇಜಾರಾಗಿದೆ. ಆಲ್ಮೋಸ್ಟ್ ನಾನೊಂದು 4 ವರ್ಷ ಆಗಿತ್ತು ಇಲ್ಲಿಗೆ ಬಂದು. ಫಸ್ಟ್ ಟೈಮ್ ನಾನು 20 ವರ್ಷದ ಹಿಂದೆ ಕೇತನಮಕ್ಕಿಗೆ ಬಂದಾಗ ಸೊಂಟದ ಲೆವೆಲ್ ತನಕ ಗ್ರಾಸ್ ಇತ್ತು. ಇಲ್ಲಿ ಬಂದಾಗ ಎಲ್ಲಿ ಹೋಗ್ಬೇಕು ಬರಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ಅವಾಗ ಇಲ್ಲಿದ್ದು ನಾನೊಬ್ಬ ಜನ ಮತ್ತೆ ಹಲವಾರು ದನಗಳು. ಸೊ ಜನಕ್ಕಿಂತ ಜಾಸ್ತಿ ದನ ಇತ್ತು. ಇವತ್ತು ಜನಗಳು ಜಾಸ್ತಿ ಇದ್ದಾರೆ, ಅದು ಖುಷಿ ವಿಷಯನೇ. ಸುತ್ತ ನೋಡಿದ್ರೆ ಒಂದು 4-5 ದನಗಳು ಬಿಟ್ರೆ ಬೇರೆ ಏನು ಕಾಣ್ತಿಲ್ಲ. ದನಗಳು ಜನಗಳಿಗಿಂತ ಜಾಸ್ತಿ ಪ್ಲಾಸ್ಟಿಕ್ ಇದೆ ಇಲ್ಲಿ, ಪ್ಲಾಸ್ಟಿಕ್ ಬಾಟ್ಲಿ ಎಲ್ಲ. ಸೊ ಇಲ್ಲೊಂದು ಡಸ್ಟ್ಬಿನ್ ಇತ್ತಂತೆ. ಡಸ್ಟ್ಬಿನ್ ಇದ್ದಿದ್ದನ್ನ ಯಾರೋ ಟೂರಿಸ್ಟ್ಗಳು ಬಂದವರು, ಅದರಲ್ಲೂ ಕಿಡಿಗೇಡಿಗಳು ಇರ್ತಾರೆ, ಬಂದವರು ದೊಡ್ಡ ಡಸ್ಟ್ಬಿನ್ ಸಮೇತ ದೂಡಿ ಕೆಳಗಡೆ ಕಾಡಿಗೆ ಬಿಸಾಡಿದಾರಂತೆ, ಪ್ರಪಾತಕ್ಕೆ ಬಿಸಾಡಿದ್ದಾರೆ. ಸೊ ಹಾಗಾಗಿ ಸದ್ಯಕ್ಕೆ ಇಲ್ಲಿ ಡಸ್ಟ್ಬಿನ್ ಇಲ್ಲ. ಹಾಗಾಗಿ ಗುಡ್ಡ ತುಂಬಾ ಸ್ವೇಚ್ಛಾಚಾರವಾಗಿ ಎಲ್ಲಾ ಕಡೆಯಿಂದನೂ ಬಾಟ್ಲಿ ಪ್ಲಾಸ್ಟಿಕ್ ಎಲ್ಲ ಬಿದ್ದಿದೆ. 80% ಐ ವುಡ್ ಸೇ ಇದು ಬಿದ್ದಿದೆ. ಜೊತೆಗೆ ಒಂದು 20% ಬಿಸಾಡಿರ್ಬೋದು. ರೀಸನ್ ಏನಾಗುತ್ತೆ, ಸಿಕ್ಕಾಪಟ್ಟೆ ಮ್ಯಾಸಿವ್ ಗಾಳಿ ಕೇತನಮಕ್ಕಿಲಿ. ಸುಮ್ಮನೆ ಏನಾದ್ರೂ ಅಲ್ಲಿ ವಸ್ತು ಇಟ್ರು ಅಥವಾ ಅವ್ರೊಂದು ವಾಟರ್ ಬಾಟಲ್ ಕುಡಿದಿಟ್ರು ಕೂಡ ಜಸ್ಟ್ ಅದು ಇಟ್ರು ಅದೇ ಕೂಡ ಹಾರೋಗಿ ಬೀಳುತ್ತೆ. ಸೊ ಇವೆಲ್ಲ ಹೆಚ್ಚಿನ ಬಾಟಲ್ಸ್ ಐ ವುಡ್ ಸೇ 80% ಗಾಳಿಗೆ ಹಾರೋಗಿ ಬಿದ್ದಿರ್ಬೋದು. ಬಿದ್ಮೇಲೆ ಒಂದ್ಸಲ ಅವ್ರು ಯಾರು ಎತ್ಕೊಳಕ್ ಹೋಗಲ್ಲ. ಸೊ ಅದಕ್ಕೆ ಪ್ರಿಫರೇಬ್ಲಿ ನನ್ನ ಪ್ರಕಾರ ಕೆಳಗಡೆ ಚೆಕ್ ಪೋಸ್ಟ್ ಅಲ್ಲಿ ಪಾಪ ಒಂದು ಹುಡುಗ ಇಬ್ರು ಹುಡುಗ ಇರ್ಬೋದು ವೀಕೆಂಡ್ ಅಲ್ಲಿ, ಅವರಿಗೆ 1200 ಜನ ಹ್ಯಾಂಡಲ್ ಮಾಡಕ್ಕಂತೂ ಸಾಧ್ಯ ಇಲ್ಲ. ಸೊ ಯಾರು ಗಾಡಿ ಒಳಗಡೆ ಏನ್ ತಗೊಂಡ್ ಹೋಗ್ತಾರೋ ಪ್ಲಾಸ್ಟಿಕ್, ಆ ವರ್ಕ್ ಲೋಡ್ ಜಾಸ್ತಿ ಆಗುತ್ತೆ. ಇನ್ನೂ ಬೇಕಾದ್ರೆ ಒಂದು ಎಕ್ಸ್ಟ್ರಾ ಪರ್ಸನಲ್ ಅವರು ಇಂಪ್ಲಿಮೆಂಟ್ ಮಾಡಿ ಅಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡು ಶೋರೂಮ್ ಒಳಗೆ, ಐ ಮೀನ್ ಚೆಕ್ ಪೋಸ್ಟ್ ಒಳಗಡೆ ಪ್ಲಾಸ್ಟಿಕ್ ಬಗ್ಗೆನೇ ಅವರು ಮುಳ್ಳಯ್ಯನಗಿರಿದೆಲ್ಲ ಮಾಡಿದ ಹಾಗೆ ಪ್ಲಾಸ್ಟಿಕ್ ಇದೆಲ್ಲ ತಗೊಳ್ಳೋ ಹೋಗಿಲ್ಲ ಅಂತ ಹೇಳ್ಬಿಟ್ಟು ಮಾಡೋದು ತುಂಬಾ ಈಸಿ ಇದೆ.
ಆಮೇಲೆ ಪೆನಲೈಸ್ ಮಾಡ್ಬೋದು, ಬೇಕಾದ್ರೆ 200-300 ರೂಪಾಯಿ ಡೆಪಾಸಿಟ್ ತರ ಕಟ್ಟಿಸ್ಕೊಂಡು ಒಂದು ಜೀಪಿಂದ ಯಾರು ಪ್ಲಾಸ್ಟಿಕ್ ಬಿಸಾಡ್ತಾರೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಬರುವಾಗ ಅವ್ರು ತೋರಿಸ್ಬೋದು. ಈಗ ಆಲ್ಮೋಸ್ಟ್ ನಮ್ಮ ಎಲ್ಲ ಟ್ರೆಕ್ಕಿಂಗ್ ಸ್ಪಾಟ್ಸ್ ಅಲ್ಲೂ ಇದೆ ಇದು. ಚೆಕ್ ಪೋಸ್ಟ್ಗಳ ಚೆಕ್ ಮಾಡಿ ಬಿಡ್ತಾ ಇದ್ದಾರೆ, ಕ್ಲೀನ್ ಆಗಿ ಬ್ಯಾಕ್ ಟು ಬ್ಯಾಗ್ ಅದನ್ನ ಓಪನ್ ಮಾಡಿ ಚೆಕ್ ಮಾಡಿ ನೋಡ್ತಾ ಇದ್ದಾರೆ. ಸೊ ಸ್ಟ್ರೈಟ್ ಅವೇ ಇದೆಲ್ಲ ಅವಾಯ್ಡ್ ಆಗುತ್ತೆ. ಅದರ್ವೈಸ್ ತುಂಬಾ ಬೇಜಾರಲ್ಲಿ ಹೇಳಬೇಕು, ಕ್ಯಾತನಮಕ್ಕಿ ಗಾಳಿಗುಡ್ಡ ಅನ್ಲಿಕ್ಕೆ ಆಗಲ್ಲ, ಮುಂದಕ್ಕೆ ಪ್ಲಾಸ್ಟಿಕ್ ಗುಡ್ಡ ಅಥವಾ ಕಸದ ಗುಡ್ಡ ಅಂತ ಹೇಳ್ಬೇಕಾಗತ್ತೆ. ಸೊ ಇದು ನಮ್ದು, ಇದನ್ನ ಉಳಿಸ್ಕೊಳ್ಬೇಕಾಗಿರೋದು ನಾವೇನೆ. ನಮ್ ಕೈ ಸೋತಿದೆ. ಪ್ಲಾಸ್ಟಿಕ್ ಬಾಟ್ಲಿ ತೆಗೆದು 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 ಕೆಳಗಿಂದ 3 ಕಿಲೋಮೀಟರ್ ನಾವು ಜೀಪಲ್ಲಿ ಬರ್ಲಿಲ್ಲ, ಜೀಪ್ ನಿಲ್ಲಿಸ್ಬಿಟ್ಟು ನಡ್ಕೊಂಡ್ ಬಂದಿದ್ ರೀಸನ್ ಏನು ಅಂದ್ರೆ ಕಸ ತೆಗಿಬೇಕು ಅಂತ ನಾವು ಬಂದಿರೋದು. ಸೊ ಇಲ್ಲಿ ಬಂದ್ಮೇಲೆ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ನಾವು ಶರಣಾಗಿದ್ದೀವಿ ಈ ಪ್ಲಾಸ್ಟಿಕ್ ಮುಂದೆ. ಸೊ ನಮ್ ಶಕ್ತಿ ಮೀರಿ ಇಲ್ಲಿ ಉಂಟು. ಇದು ನಮ್ಮ ಹತ್ರ ಮಾಡಕ್ ಆಗಲ್ಲ ಅಂತಾರೆ. ನಾವೀಗ ಫೋನ್ ಮಾಡಿದ್ರೆ 3/4 ಗಂಟೆ ಹುಡುಗರು ಬರ್ತಾರೆ, ಇದನ್ನೆಲ್ಲ ಕ್ಲೀನ್ ಮಾಡ್ತಾರೆ. ಬಟ್ ಇದನ್ನ ನಾವು ಮಾಡ್ಬೇಕಾಗಿರೋ ಕೆಲಸ ನಾವು ಮಾಡಿದ್ದೀವಿ. ಮಿಕ್ಕಿದ್ದು ವ್ಯವಸ್ಥೆ ಮಾಡ್ಬೇಕಾಗಿರೋದು ಗ್ರಾಮಾರಣ್ಯ ಸಮಿತಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ನಮ್ಮ ಭಾಗದ ಎಲ್ಲ ನಮ್ಮ ಫ್ರೆಂಡ್ ಸರ್ಕಲ್ ಇರೋದು. ಅವ್ರಿಗೆ ಗಮನಕ್ಕೆ ಬಂದಿಲ್ಲ, ಕೆಲವರು ಇದ್ರು, ಇವತ್ತು ಒಬ್ರಿಬ್ರು ಬಂದಿದ್ದಾರೆ, ಅವ್ರು ನೋಡಿದ್ದಾರೆ, ಅವರು ಹೇಳಿದ್ರು ಇದನ್ನ 2 ದಿವಸ ನಾವು ಕ್ಲಿಯರ್ ಮಾಡಿಸ್ತೀವಿ ಅಂತಾನೆ ಹೇಳಿದ್ದಾರೆ. ಸೊ ಜೊತೆ ನಾವು ಕೂಡ ಬಂದ್ ಸೇರ್ತೀವಿ ಬೇಕಾದ್ರೆ. ಇಫ್ ಯು ಜಸ್ಟ್ ಕಾಲ್ ಅಸ್ ಸ್ಟ್ರೈಟ್ ಅವೇ, ವಿ ವಿಲ್ ಡೆಫಿನೆಟ್ಲಿ ಕಮ್ ಎಟ್ ಹ್ಯಾಂಡ್ಸ್ ರೀಚ್ ಅಂಡ್ ಐಸ್ ರೀಚ್. ನಾವು ಇದನ್ನ ಬಂದು ಕ್ಲೀನ್ ಮಾಡೇ ಮಾಡ್ತೀವಿ. ನಮ್ಮ ಜವಾಬ್ದಾರಿ ಕೂಡ ಮೇಲಾಗಿ ನಂದಂತೂ ಇದು ಮಾತೃಭೂಮಿ, ಇದ್ರ ಮೇಲೆ ನಂದು ಋಣ ಇದೆ, ಈ ಮಣ್ಣಿನ ಮೇಲೆ ನಂಗೆ ಋಣ ಇದೆ. ನಾನಂತೂ ಯಾರು ಬರ್ದಿರೋ ಒಬ್ಬ ಸಿಂಗನಹಳ್ಳಿ ಬಂದ್ ಮಾಡೇ ಮಾಡ್ತೀನಿ, ಇದು ನನ್ನ ಕರ್ತವ್ಯ ಕೂಡ. ಈ ಭಾಗಕ್ಕೆ ಬಂದ ಪ್ರವಾಸಿಗರ ಹತ್ರ ಒಂದು ಉತ್ತರ ಬರ್ತಾ ಇದೆ, ಇದು ನಾವು ಕೇತನಮಕ್ಕಿ ಅಂತ ಹೇಳಿದ್ರೆ ಇದೊಂಥರ ಸ್ವರ್ಗ ಇದ್ದಂಗೆ ಅಂತ. ಬಟ್ ಇಲ್ಲಿ ಬಂದಾಗ ಪ್ರವಾಸಿಗರು ಎಷ್ಟೋ ಜನ, ಕೆಲವರು ಅದ್ರಲ್ಲಿ ಎಲ್ಲರೂ ನಾವು ಆ ಪ್ರಶ್ನೆ ಮಾಡಕ್ಕಾಗಲ್ಲ, ಕೆಲವರೊಂದು ಆ ಕಸಗಳನ್ನು ತಂದು ಹಾಕ್ತಾರಲ್ಲ. ಈಗ ಅಲ್ಲಿ ನಾವು ನೋಡಿದ ಮಟ್ಟಿಗೆ ಚೆಕಿಂಗ್ ಎಲ್ಲ ಮಾಡಿ ಬಿಡ್ತೀವಿ ಅಂತ ಹೇಳ್ತಾರೆ. ಬಟ್ ಅದು ಹೆಂಗ್ ಬರುತ್ತೆ ಸರ್? ಇಲ್ಲಿ ಈಗ ಅವ್ರಿಗೆ ಎಷ್ಟೇ ಮನವಿ ಮಾಡಿದ್ರು ಕೇರ್ ತಗೊಳ್ತಾ ಇಲ್ಲ. ಬಟ್ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೀವೆಲ್ಲರೂ ಗಮನಕ್ಕೆ ತಂದಾದ್ರು ಈ ಕಸ ತೆಗೆಯುವ ಒಂದು ವ್ಯವಸ್ಥೆ, ಮತ್ತೆ ಇಲ್ಲಿಗೊಬ್ರು ಯಾರಾದ್ರೂ ವಾಚರ್ಗಳು ಇರ್ಲೇಬೇಕು ಈ ಪಾಯಿಂಟ್ ಅಲ್ಲಿ. ಅಕಸ್ಮಾತ್ ಏನು ಘಟನೆ ಎಲ್ಲಾರು ನಡೀತಂತ ಹೇಳಿದ್ರೆ ಇಲ್ಲಿ ಯಾರು ಕೂಡ ಇಲ್ಲ. ಅಲ್ಲಿ ಒಬ್ರು ಇದ್ಕೊಂಡು ಎಲ್ಲದನ್ನು ಮೇಂಟೈನ್ ಮಾಡಕ್ ಆಗಲ್ಲ. ಇಲ್ಲಿ ಇಬ್ರು ಇದಾರಂತೆ, ಬಟ್ ಅಲ್ಲಿ ಒಬ್ರು ಅಲ್ಲಿ ಟಿಕೆಟ್ ಕೊಡೋದಕ್ಕೆ ಒಬ್ರು ಚೆಕ್ ಮಾಡ್ಲಿಕ್ಕೆ ಬೇಕಲ್ಲಿ. ಬಟ್ ಇಲ್ಲಿ ಒಂದು ವ್ಯೂ ಪಾಯಿಂಟಿಗೆ ಒಬ್ರು ಬೇಕೇ ಬೇಕು. ಇದಕ್ಕೆ ನನಗೆ ಅನ್ಸ್ದಾಗೆ ನೋಡಿ, ಇವಾಗ ಅಲ್ಲಿ ಕ್ಯಾಂಪರ್ ಬರ್ತಾ ಇದೆ, ಅಲ್ಲಿ ಕ್ಯಾಂಪರ್ ಬಂದು ಅಲ್ಲಿ ನಿಲ್ಲಿಸ್ತಾ ಇದ್ದಾರೆ. ಸೊ ಎಕ್ಸಾಕ್ಟ್ ಆ ಪಾಯಿಂಟ್ ಅಲ್ಲಿಂದ ಇಲ್ಲಿಗೆ ಮೋಸ್ಟ್ ಪ್ರೊಬಬ್ಲಿ ಒಂದು 300 to 400 ಮೀಟರ್ಸ್ ಡಿಸ್ಟೆನ್ಸ್ ಇದೆ. ಈಗ ಅಲ್ಲಿ ಏನ್ ಕ್ಯಾಂಪರ್ ಬಂದು ಪಾರ್ಕ್ ಆಗಿದೆ, ಅಲ್ಲೇ ಎಲ್ಲ ಗಾಡಿಗಳು ಜೀಪ್ಗಳು ಬಂದು ಲಾಸ್ಟ್ ಪಾಯಿಂಟ್ ಅಲ್ಲಿ ಬಂದು ನಿಂತ್ಕೊಳ್ಳುತ್ತೆ. ಅಲ್ಲಿಂದ ಹತ್ಕೊಂಡ್ಬರ್ಬೇಕು. ಮುಂಚೆ ಇಲ್ಲಿಗೆ ಜೀಪ್ ಬರೋಗೆ ಫೆಸಿಲಿಟಿ ಇತ್ತು. ಸಿಕ್ಕಾಪಟ್ಟೆ ಕ್ಯಾಂಪಿಂಗು ಅಥವಾ ಇಲಿಗಲ್ ಆಕ್ಟಿವಿಟೀಸ್, ಬಾನ್ ಫೈರ್ ಹಾಕೋದು ಗುಡ್ಡದ ಮೇಲೆಲ್ಲ ಮಾಡ್ತಾ ಇದ್ರು ಮುಂಚೆ. ಆ ರೀಸನ್ ಅನ್ನ ಕರ್ಟೇಲ್ ಮಾಡಬೇಕು, ಸ್ಟಾಪ್ ಮಾಡ್ಬೇಕು, ಅಲ್ಲಿ ಕಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾವುಗಳೆಲ್ಲ ಸೇರಿ ಒಂದು ಡಿಸಿಷನ್ ತಗೊಂಡು ಕೆಳಗಡೆನೆ ಪಾರ್ಕಿಂಗ್ ಅಲ್ಲಿಂದ ನಡ್ಕೊಂಡ್ ಬರ್ಬೇಕು ಅಂತ ಒಂದು ಇಂಪ್ಲಿಮೆಂಟ್ ಮಾಡಿದ್ವಿ. ತುಂಬಾ ಮಟ್ಟಿಗೆ ಅದು ಬೆನಿಫಿಟ್ಸ್ ಆಯ್ತು, ಊರಿಗೆ ಬದಲಾವಣೆ ಆಯ್ತು. ಅದರ್ವೈಸ್ 5-6 ಕಡೆ ಜೀಪ್ಗಳದ್ದು ಟೈರ್ ಮಾರ್ಕ್ ಇರ್ತಿತ್ತು. ಜೀಪ್ಗಳು ಟೈರ್ ಮಾರ್ಕ್ ಅನ್ನೋದಕ್ಕಿಂತ ಅದು ನಮ್ಮೂರ್ನವ್ರೆ, ಅವ್ರಿಗೆ ಗೊತ್ತುಂಟಿದ್ದೀನಿ ಹೆಂಗ್ ಮೇಂಟೈನ್ ಮಾಡ್ಬೇಕು, ಪ್ರಿಸರ್ವ್ ಮಾಡ್ಬೇಕು ಕ್ಯಾತನಮಕ್ಕಿನ ಅಂತ ಹೇಳಿ. ಸಿಕ್ಕಾಪಟ್ಟೆ ಬೈಕರ್ಸ್ ಬರ್ತಿದ್ರು, ಆಮೇಲೆ ಆಫ್ ರೋಡ್ ಜೀಪ್ ಡ್ರೈವರ್ಸ್ ಬರ್ತಿದ್ರು. ಅವರೇ ಅದನ್ನ ರೇಸಿಂಗ್ ಯೂಸ್ ಮಾಡೋದು ಅಥವಾ ವೀಲಿಂಗ್ ಮಾಡ್ಕೊಂಡು ಹೋಗೋದು, ಗುಡ್ಡದ ಮೇಲೆಲ್ಲ ವಿಡಿಯೋಸ್ ಮಾಡೋದೆಲ್ಲ ಸ್ಟಾರ್ಟ್ ಆಯ್ತು. ಯಾವಾಗ ಅಲ್ಲಿ ಬಂತು ಸಿಸ್ಟಮ್, ಅವಾಗ ತುಂಬಾ ಚೇಂಜಸ್ ಆಯ್ತು. ಸೊ ಅಲ್ಲಿ ಮಾಡಿದಾಗ ಒಂದು ಚಿಕ್ಕ ಶೆಲ್ಟರ್ ಮಾಡ್ಬೋದು, ಜೊತೆಗೆ ಫಸ್ಟ್ ಏಡ್ ರೂಮ್ ತರ ಮಾಡ್ಬೋದು. ಯಾಕಂದ್ರೆ ಇಲ್ಲಿ ಎಲ್ರಿಗೂ ಕೂಡ ಹತ್ಕೊಂಡ್ ಬರಕ್ ಆಗಲ್ಲ. 50+ ಇದ್ದವ್ರು ಇರ್ತಾರೆ, 40, 50, 60ಗೆ ನೀ ಸರ್ಜರಿ ಆದವರು ಅಥವಾ ನೀ ಪೇನ್ ಇರುವಂತ ಏಜ್ ಇರ್ತಾರೆ, ಅಥವಾ ಯಾರೋ ಕೊಲಾಪ್ಸ್ ಆಗ್ಬೋದು, ಏನಾದ್ರು ಒಂದು ಇಟ್ಸ್ ನಾಟ್ ಲೈಕ್ ಕಾರ್ಡಿಯಾಕ್ ಅರೆಸ್ಟ್ ವಾಟ್ ಎವರ್, ಏನೋ ಒಂದು ಅವರಿಗೆ ಲೋ BP ಆಗ್ಬೋದು, ಇಲ್ಲ ಫೇಂಟಿಂಗ್ ಆಗ್ಬೋದು. ಆ ತರ ಬಿದ್ದಾಗ ನಾನು ನೋಡಿದೀನಿ. ಫೆಬ್ರವರಿಲಿ ನಾವು ಮಲ್ಪೆಗೆ ಹೋಗಿದ್ವಿ, ಸೇಂಟ್ ಮೇರಿಸ್ ಐಲ್ಯಾಂಡಿಗೆ ಹೋದಾಗ ಬೋಟ್ ಕ್ರಾಸ್ ಆಗಿ ಹೋಗ್ಬೇಕು. ಸೊ ಚಿಕ್ಕ ಬೋಟಲ್ಲಿ ಕ್ರಾಸ್ ಆಗಿ ನಾವಲ್ಲಿ ಹೋದ್ವಿ. ಆ ಕಡೆ ಐಲ್ಯಾಂಡ್ ಇದೆ, ಎಕ್ಸಾಕ್ಟ್ಲಿ ಸೇಂಟ್ ಮೇರಿಸ್ ಐಲ್ಯಾಂಡ್ ಅಲ್ಲೇನೆ. ಒಂದು ವುಮೆನ್ ಫೇಂಟ್ ಆಗಿ ತಲೆ ತಿರುಗಿ ಬೀಳ್ತಾಳೆ. ಪಾಪ ಅವ್ರು ಬಿದ್ದು ಅವ್ರನ್ನ ಹೊತ್ಕೊಂಡ್ ಬರ್ತಾರೆ. ನಾನು ಆಮೇಲೆ ಅಂದಾಜು ಮಾಡ್ತಾ ಹೋದೆ, ಬಿದ್ದಿದ್ ವುಮೆನ್ನಿಗೆ ಅಲ್ಲಿ ಒಂದು ಬ್ಯಾಕಪ್ ಚಿಕ್ಕದೊಂದು ಬೋಟ್ ಇತ್ತು. ನಾನು ಕೇಳಿದೆ, ನೀವು ಇವ್ರನ್ನ ಹೇಗೆ ಪಾಸ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಸೊ ಬ್ಯಾಕಪ್ ಒಂದು ಬೋಟ್ ಇದೆ ಅಂತ ಹೇಳಿದ್ರು. ಐ ವಾಸ್ ಆಕ್ಚುಲಿ ಹ್ಯಾಪಿ. ಅಂದ್ರೆ ಅವ್ರ ಡಿಸಿಷನ್ ಹೇಗೆ ತಗೊಂಡಿದ್ದಾರೆ ಅಂತ ಹೇಳಿದ್ರೆ, ಒಂದು ಬೋಟ್ ಅದಕ್ಕೋಸ್ಕರ ರಿಸರ್ವ್ ಇಟ್ಟಿದ್ದಾರೆ. ತೆಗೆದ್ರು ಈ ವುಮನ್ ಅನ್ನ ಆ ಬೋಟಿಗೆ ಹಾಕಿದ್ರು. ಮತ್ತೆ ಮೋಸ್ಟ್ ಒಂದು 3.5-4 ಕಿಲೋಮೀಟರ್ಸ್ ಇರ್ಬೋದು, ಬಟ್ CL ನನಗೆ ಗೊತ್ತಿಲ್ಲ ಅದು ಎಕ್ಸಾಕ್ಟ್ ಡಿಸ್ಟೆನ್ಸ್ ಎಷ್ಟು ಅಂತ ಹೇಳಿ. ಅಲ್ಲಿ ತಗೊಂಡೆ ಫಸ್ಟ್ ಏಡ್ ರೂಮಿಗೆ ಹಾಕಿದ್ರು. ಆರಂಭ ಇದು ನಾವೀಗ ಸ್ಟಾರ್ಟ್ ಮಾಡಿದೀವಿ ಕ್ಯಾತನಮಕ್ಕಿ ಈ ತರ ಜರ್ನಿ. ಇಲ್ಲಿಲ್ಲ ಅದು. ಆ ತರ ಇದ್ದಾಗ ಅಟ್ಲೀಸ್ಟ್ ಒಂದು ಶೆಲ್ಟರ್ ಮಾಡಿ ಅಲ್ಲೊಂದು ಫಸ್ಟ್ ಏಡ್ ರೂಮ್ ತರ ಮಾಡಿದ್ರೆ ಈ 400 ಮೀಟರ್ಸ್ ಹೊತ್ಕೊಂಡು ಹೋಗ್ಬೋದು. ಒಂದು ವಾಟ್ ಯು ಸೇ, ಏನ್ ಹೇಳ್ತೀವಿ ಅದು ಕ್ಯಾರಿ ಮಾಡ್ಲಿಕ್ಕೆ ಒಂದು ಸ್ಟ್ರೆಚರ್ ಟೈಪ್ ಇಟ್ಕೊಬಹುದು. ಒಂದು ಸ್ಟ್ರೆಚರ್ ಇಟ್ಟಾಗ ಅಟ್ಲೀಸ್ಟ್ ಅಲ್ಲಿ ಒಂದು ಹುಡುಗ ಅಲ್ಲಿಗೆ ಬೇಕಾಗುತ್ತೆ. ಆ ಹುಡುಗ ಅಲ್ಲಿದ್ರೆ ಅವ್ನು ಅದನ್ನ ನೋಡ್ಕೊಳ್ಬಹುದು, ಮಾಡ್ಬೋದು. ಆ ಹುಡುಗಂಗೆ ಯಾರು ಕರ್ಕೊಂಡು ಹೋಗ್ತಾರೆ, ಕರ್ಕೊಂಡ್ ಬರೋ ಜವಾಬ್ದಾರಿ ಇಲ್ಲಿ ಜೀಪ್ನವ್ರದ್ದಾಗಿರುತ್ತೆ. ಎಕ್ಸ್ಟ್ರಾ 17,000 ಸ್ಯಾಲ್ರಿ
ಅದನ್ನ ಬೇರ್ ಮಾಡ್ಲಿಕ್ಕೋಸ್ಕರ 100 rupees ಟಿಕೆಟ್ ಬೇಕಾದ್ರೆ ಮಾಡ್ಬೋದು. 50, 60 ಅಲ್ಲ, 60 rupees ಚಿಲ್ಡ್ರನ್ ಪ್ರಾಬ್ಲಮ್. ಇಲ್ಲಿ ಗೂಗಲ್ ಪೇ, ಫೋನ್ ಪೇ ವರ್ಕ್ ಆಗಲ್ಲ. ಸೊ ಈದರ್ 50 rupees ಇಟ್ಕೊಳ್ಳೋದಾದ್ರೆ ಇಟ್ಕೊಬಹುದು, ಅದರ್ವೈಸ್ 100 rupees ಇಟ್ರೆ ಆ ಹುಡ್ಗನ್ ಸ್ಯಾಲರಿ ಮೇಂಟೈನ್ ಮಾಡ್ಬೋದು. ಪ್ಲಸ್ ಈ ಕಸಕ್ಕೆ ಒಂದು ಜವಾಬ್ದಾರಿ ಅವನು ವಹಿಸ್ಬೋದು, ಅವನ ಶೋಲ್ಡರ್ಗೆ ವಹಿಸ್ಬೋದು. You're from Bangalore. You're straight from Gujarat to Bangalore. First trip only. Go to any other place. So, Kathmandu is almost like it is absolutely covered. So that is second highest peak of Karnataka. So 6,250 feet above sea level. Likewise, there are various other mountains. Each one of them. The wind is coming from this side. That means you have Arabian Sea at Gujarat. We have Arabian Sea at Karnataka. Arabian Sea comes from this corner. That's why that Kashmir wind is blowing us. So Gujarat has certain beautiful hills, mountains, and ನಿಮ್ಮ ಅನುಭವದಲ್ಲಿ ನೀವು ಇಷ್ಟು ದಿನ ನೋಡಿದಾಗೆ ತುಂಬಾ ಟ್ರಿಪ್ ಬಂದಿರ್ತೀರ. ಇಲ್ಲಿ ಎಸ್ಪೆಷಲಿ ಸಾಮಾನ್ಯವಾಗಿ ಸೀಸನ್ ಅಲ್ಲಿ ಒಂದು 20-25 ಜೀಪ್ಗಳು ನಿಲ್ಬಹುದು. ಕೆಲವೊಂದ್ಸಲ 1-2 ಜೀಪ್ ನಿಲ್ಲುತ್ತೆ. ನನ್ನ ಪ್ರಕಾರ ಯಾರೋ ಒಂದು ವಯಸ್ಸಾದವ್ರು ಇರ್ತಾರೆ, ಹತ್ತಕ್ಕಾಗಲ್ಲ ಮೇಲೆ, ಅವ್ರು ಇಲ್ಲೇ ನಿಲ್ಲಿಸ್ಬಿಟ್ಟು, ಗಾಡಿನ ಇಲ್ಲೇ ನಿಲ್ಲಿಸ್ಬಿಟ್ಟು ಫ್ಯಾಮಿಲಿ ಎಲ್ಲ ಮೇಲೆ ಹೋಗ್ತಾರೆ. ಇವ್ರು ಇಲ್ಲೇ ಆಗ್ಬಿಡ್ತಾರೆ. ನೀವೇನು ಮಾಡಕ್ಕಲ್ಲ, ನೀವು ಇದ್ದಷ್ಟೊತ್ತು ನೀವು ಸರ್ವಿಸ್ ಮಾಡ್ತೀರಾ, ನಾನು ಹೋಗ್ತೀನಿ, ನಿಮ್ ಜೀಪಲ್ಲಿ ಕುತ್ಕೊಂಡಿರಿ ಅಂತ ಹೇಳ್ಬಿಟ್ಟು. ಬಟ್ ನಿಮಗೆ ನೆಕ್ಸ್ಟ್ ಟ್ರಿಪ್ ಬಂದಾಗ ನೀವು ಹೋಗ್ಬೇಕಾಗತ್ತೆ. ಅವಾಗ ಇವ್ರು ಇಲ್ಲಿ ಆ ಬೆಂಚ್ ಮೇಲೋ ಇಲ್ಲ ಈ ಬೆಂಚ್ ಮೇಲೋ ರಿಲೈ ಹಾಕಿ, ಈ ಬೆಂಚ್ ಮೇಲೆ ರಿಲೈ ಹಾಕಿ ಕೂತಿರ್ತಾರೆ. ಬಟ್ ಈ ತರ ಮಳೆ ಗಾಳಿ ಚಳಿ ಬರುವಾಗ ಅವ್ರು ಒಬ್ಬಂಟಿ ಆಗ್ಬಿಡ್ತಾರೆ. ಸೊ ನನ್ನ ಪ್ರಕಾರ ಒಂದು ಶೆಲ್ಟರ್ ಬೇಕು ಅನ್ಸುತ್ತೆ. ನಿಮ್ಗೆ ಏನ್ ಅನ್ಸುತ್ತೆ? ಅದು ಪಕ್ಕಾ ಬೇಕಾಗಿರೋದು ಅದೇ ವಿಷಯ. ಯಾಕಂತ ಹೇಳಿದ್ರೆ ನೀವು ಹೇಳಿದ್ರು ಏಜ್ ಆದವ್ರು ಬಂದಾಗ ನಮ್ಗೆ ನಾವು ಫಸ್ಟ್ ಕೂತ್ಕೊಳ್ಳಿ ಅಂತ ಹೇಳ್ತೀವಿ. ಇನ್ನೊಂದು ಕಾಲ್ ಬಂದ ಕೂಡಲೇ ನಾವು ಹೊರಡ್ಲೇಬೇಕಾಗುತ್ತೆ. ಯಾಕಂದ್ರೆ ನಮ್ಮ ಬಾಡಿಗೆ ಪರ್ಪಸ್ ಇಲ್ಲಿ ನಿಮ್ಗೆ ವೀಕೆಂಡ್ ಅಲ್ಲಿ ಮಾತ್ರ ಬರುವಂತದ್ದು, ವೀಕ್ ಡೇಸ್ ಅಲ್ಲಿ ಏನೂ ಇರಲ್ಲ ಇಲ್ಲಿ. ಆ ತರ ಇದ್ದಾಗ ನಾವು ಹೊರಡ್ಲೇಬೇಕಾಗುತ್ತೆ. ಪಾಪ ಅವರಿಗೆ ಒಂದ್ ಚೇರ್ ಇರುತ್ತೆ, ಅಲ್ಲಿ ಇರುತ್ತೆ, ಅಲ್ಲಿ ಅವ್ರು ನೋಡ್ಕೊಳ್ಳೋದ್ರಲ್ಲ ಯಾರು ಇರಲ್ಲ. ಅದನ್ನೊಂದು ಫಸ್ಟ್ ಮಾಡಿ. ಇನ್ನೊಂದು ಏನಂತ ಹೇಳಿದ್ರೆ ಈ ಡಸ್ಟ್ಬಿನ್ ಇದೆ ಇಲ್ಲಿ, ನಿಮ್ಗೆ ಕಾಣ್ತೀವಿ ಇಲ್ಲಿ ಡಸ್ಟ್ಬಿನ್ ಸಾಕಾಗಲ್ಲ. ಕ್ಯಾತನ್ಮಕ್ಕಿ ಕೆಪಾಸಿಟಿ ಇಲ್ಲ, ಇದು ಹೋಮ್ ಕೆಪಾಸಿಟಿ ಇದೆ. ಇದನ್ನ ಮೇಲ್ಗಡೆ ಮಾಡ್ಬೇಕು. ಒಂದೆರಡು ಹೇಗ್ ಮಾಡ್ಬೇಕಂತ ಹೇಳಿದ್ರೆ ಸ್ವಲ್ಪ ಹೈಟ್ ಅಲ್ಲಿ ಮಾಡ್ಬೇಕು. ಮೇಲ್ಗಡೆ ಹೈಟ್ ಅಲ್ಲಿ ಈ ದನಗಳು ಬಾಯಿ ಹಾಕ್ತಿದ್ದಾರೆ, ಸ್ವಲ್ಪ ಸಿಗ್ಬಾರ್ದು. ಅದನ್ನ ಮತ್ತೆ ಬೇಕಾದ್ರೆ ನಮ್ಮ ವಾಚರ್ ಇದಾರೆ, ಅವ್ರು ಏನ್ ಬೇಕಾದ್ರೂ ಅದನ್ನ ಇದು ಮಾಡ್ತಾರೆ. ದಿನ ವಾರ ಬರ್ತಾರೆ, ಹೆರ್ಕ್ತಾರೆ. ಏನ್ ಹೆರ್ಕಿರೋದು ಗಾಳಿ ಫೋರ್ಸ್ ಇಲ್ಲಿ ಜಾಸ್ತಿ, ತುಂಬಾ ದೂರಕ್ಕೆ ಹೋಗಿರ್ತದೆ. ಅವ್ರು ಬಂದ್ ಹೆರ್ಕತಿ ಒಂದ್ ಸರೌಂಡಿಂಗ್ಸ್ ನಾನೇ ಆಗ್ಲಿ ಹೆರ್ಕೋದೇ ಗೊತ್ತಾ, ಒಂದಿಷ್ಟು ದೂರ ಹೋಗ್ತೀನಿ ಬರ್ತೀನಿ. ಅದಕ್ಕೋಸ್ಕರ ಅದು ಇದ್ರೆ ಜನ ತಪ್ಪು ಮಾಡಲ್ಲ. ನಾವ್ ವ್ಯವಸ್ಥೆನ ಕರೆಕ್ಟ್ ಕೊಟ್ಟಾಗ ಯಾರು ಜನ ತಪ್ಪು ಮಾಡಲ್ಲ. ವ್ಯವಸ್ಥೆನೇ ಮಾಡದೇ ಇದ್ದಾಗ ಜನ ಆಟೋಮೆಟಿಕ್ ತಪ್ಪಾಗುತ್ತೆ. ಅದನ್ನೊಂದು ಕ್ಲಿಯರ್ ಆಗಿ ಆಗ್ಬೇಕು. ಇನ್ನೊಂದು ಏಜ್ ಆದರೂ ಈಗ ಉಂಟಲ್ಲ, ಇಲ್ಲಿ ಕೂರ್ಬೇಕಿಲ್ಲ, ಇಲ್ಲಿ ಒಂದು ಅದನ್ನ ಏನುಂಟು ಅದನ್ನ ಮಾಡ್ಬೇಕು. ಇಲ್ಲ ಅಂದ್ರೆ ಅಲ್ಲೊಂದು ಮೇಲ್ ಲೆವೆಲ್ ಇದೆ ಜಾಗ, ಅಲ್ಲಿ ತನಕ ಒಂದು ಗಾಡಿನ ಒಂದು ಟ್ರ್ಯಾಕ್ ಮಾಡಿ ಬಿಡುವಂತ ವ್ಯವಸ್ಥೆ ಮಾಡಿದ್ರೆ ಅದು ಇನ್ನೂ ಸೂಪರ್ ಇರುತ್ತೆ. ಎಲ್ಲಿವರೆಗೆ ಈಗ ನೀವು ನೋಡಿ ಒಂದೇ ಗಾಡಿ ಬರ್ಲಿ ತೊಂದ್ರೆ, ಒಂದು ಟ್ರ್ಯಾಕ್ ಮಾಡಿ ಆ ಗಾಡಿ ಇದು ಮಾಡಿ ಎಲ್ಲರಿಗೂ ಓಕೆ ಆಗುತ್ತೆ. ಈ ತುಂಬಾ ವಯಸ್ಸಲ್ಲ ಏನ್ ಗೊತ್ತಾಗುತ್ತೆ ಇಲ್ಲಾಂದ್ರೆ ಏನಾಗುತ್ತೆ ಗೊತ್ತುಂಟಾ, ಬರ್ತಾರೆ ಅಂತ ಹೇಳಿ ಪಾಪ ಅವ್ರು ಕೆಳಗಿಂದ ಜೀಪಲ್ಲಿ ಕೂರಿದ್ದಾರೆ. ಯಾಕೆ ಬೇಕು? ಜೀಪಲ್ಲಿ ಮೈಕೈ ನೋವು ಮಾಡ್ಕೊಂಡು ಇಲ್ಲಿ ತನಕ ಬರ್ತಾರೆ, ಹಂಗಾಗುತ್ತೆ. ನಿಮ್ ಪ್ರಕಾರದಲ್ಲಿ ಕೆಲವು ವಯಸ್ಸಾದವರು ಎಲ್ಲರೂ ಹೋಗ್ಲಿಕ್ಕೆ ಆಗದಿದ್ದ ಜಾಗದಲ್ಲಿ ಆ ಸಂದರ್ಭದಲ್ಲಿ ನಿಮಗೆ ಗಾಡಿ ಒಂದು ಬಿಡೋ ವ್ಯವಸ್ಥೆ ಮಾಡ್ಬೇಕು ಅಂತ. ಅಂದ್ರೆ ಎಲ್ಲರಿಗೂ ಅಲ್ಲ, ಇನ್ನೂ ಒಂದಿದೆ ಬದಲಿ ವ್ಯವಸ್ಥೆ ಅಂತ ಹೇಳಿದ್ರೆ, ಅಕಸ್ಮಾತ್ ಈ ಗೇಟ್ ಇದೆಯಲ್ಲ, ಇದ್ರ ಒಳಗೆ ಏಜ್ ಆದವ್ರಿಗೆ ಏನುಂಟು ಅಥವಾ ಹ್ಯಾಂಡಿಕ್ಯಾಪ್ಟ್ ಏನಿದ್ದಾರೆ ಅವರಿಗೊಂದು ಬದಲಿ ಏನೋ ವಾಹನ ಬರುತ್ತೆ, ಏನೇನೋ ಉಂಟಲ್ಲ, ಯಾವ್ದೇ ಬಿಡ್ಲಿ, ಇಲ್ಲ ಇದನ್ನ ನಮ್ಮ ಅರಣ್ಯ ಸಂಪತ್ತು ಏನ್ ಗಾಡಿ ಬರುತ್ತೆ ಬೇರೆದಾದ್ರು ಅದನ್ನ ಬಿಟ್ಟರು ಸಾಕು. ಒಟ್ಟು ಅವ್ರಿಗೊಂದು ವ್ಯವಸ್ಥೆ ಆದ್ರೆ ಸಾಕು. ಅವ್ರು ಬಂದು ಗಾಡಿಲಿ ಕೂತ್ಕೊಂಡು ನೋಡು ಇಲ್ಲಿ ಅಂತ ನೋಡಕ್ಕಾಗುತ್ತೆ. ಅವರಿಗೆ ಆಕ್ಚುಲಿ ಸಿಗೋ ಸೀನು ಅಲ್ಲಿ ಹೋದ್ಮೇಲೆ ಸಿಗೋದು, ಅದೊಂದಾದ್ರೆ ಇನ್ನೂ ಚೆನ್ನಾಗಿರುತ್ತೆ. ಹಾಗೆ ನಾನು ಹೇಳೋದು, ಒಂದ್ ಸ್ಪೇರ್ ಜೀಪು
ಬೇಕಾದ್ರೆ ಇಲ್ಲೇ ಇಟ್ಕೊಂಡು ಹಾಗೆ 1 ಗಂಟೆಗೆ ಒಂದ್ಸಲ ಹೌದು ಶನಿವಾರ ಭಾನುವಾರ ದಿವಸ 4-5 ಜನ ಹ್ಯಾಂಡಿಕ್ಯಾಪ್ ಇರ್ಬೋದು, ವಯಸ್ಸಾದವ್ರು ಇರ್ಬೋದು, ಅವ್ರೊಬ್ಬರಿಗೆ ಸ್ಪೆಷಲ್ ಪರ್ಮಿಷನ್ ತರ ಕೊಡ್ಲಿಕ್ಕೆ ಒಂದು ಆಪ್ಷನ್ ಸಮಿತಿಯವರು ಯೋಚನೆ ಮಾಡ್ಬೋದು. ಇಲ್ಲೇ ಒಂದು ಶೆಲ್ಟರ್ ಮಾಡಿ ಒಂದು ಹುಡುಗನ್ನು ಇಟ್ಟಾಗ ಇದೊಂದ್ ಗೇಟ್ ಅನ್ನ ಒಂದ್ ಗಾಡಿಗೋಸ್ಕರ 5-6 ಜನನ ಎಲ್ಲರೂ ಅದಲ್ಲೇ ಪಿಕ್ ಮಾಡಿ ತಗೊಂಡೋಗಿ ಮೇಲ್ವರೆಗೆ ಹೋಗಂಗಿರ್ಬೇಕು. ಒಂದ್ ಜೀಪ್ ಮಾತ್ರ. ಬಿಕಾಸ್ ಅವರಿಗೆ ಪ್ರಪಂಚದಲ್ಲಿ ನನ್ನ ಪ್ರಕಾರ ಕೇಳಿದ್ರೆ ನಾವುಗಳೆಲ್ಲ ನೋಡ್ಬೇಕಾಗಿರೋದ್ ಮೇಲೆ ವಯಸ್ಸಾದವರು ಅವ್ರು ಅದನ್ನ ಒಂದು ತೃಪ್ತಿಯಲ್ಲಿ ನೋಡಂಗಿರ್ಬೇಕು. ಅವ್ರು ಬಂದ್ಬಿಟ್ಟು ಇವ್ರು ಹೇಳಿದಾಗೆ ಇಲ್ಲೇ ಕುತ್ಕೊಂಡು ನಾವು ಅವ್ರು ಬರದೇ ವೇಸ್ಟ್ ಇಲ್ಲಿ, ಅವ್ರ ರೂಮಲ್ಲೋ ಎಲ್ಲೋ ಇದ್ ಬಿಡ್ಬೋದು ಅಂತ ಹೇಳಿ. ಸೊ ನ್ಯಾಯ ಏನು ಅಂದ್ರೆ ಅವರು ನೋಡ್ಬೇಕು ಮೇಲ್ಗಡೆ ಹೋಗ್ಬಿಟ್ಟು ಅಂತೇಳಿ. ಅಟ್ಲೀಸ್ಟ್ ಸಾಧ್ಯ ಆಯ್ತು ಅಂದ್ರೆ DFO ಸಾಹೇಬ್ರು ಇರ್ಬೋದು, ರೇಂಜರ್ ಇರ್ಬೋದು, ಅದೊಂದು ಬೇಕಾದ್ರೆ ಒಂದು ಗಮನ ಇಟ್ಟು ಕೈಂಡ್ಲಿ ಜಸ್ಟ್ ಅಲೋ ಫಾರ್ ದೀಸ್ ಗೈಸ್ ಎಸ್ಪೆಷಲಿ ಮೇಲ್ವರೆಗೆ ಹೋಗೋಕ್ಕೆ ಒಂದು ವ್ಯವಸ್ಥೆ. 5-6 ಜನ ಒಂದೇ ಜೀಪಲ್ಲಿ ಹೋಗಂಗೆ ದಿನಕ್ಕೆ ಬೇಕಾದ್ರೆ ಒಂದು 4 ಟ್ರಿಪ್ ತರ ಮಾಡಂಗ್ ಪ್ಲಾನ್ ಮಾಡ್ಬೋದು. ಯಾಕಂದ್ರೆ ಒಂದ್ ಟ್ರಿಪ್ 1 ಗಂಟೆ ಆಗುತ್ತೆ. ಅವ್ರು ಇಲ್ಲಿ ಬಿಟ್ಟಾಗ 1 ಗಂಟೆ ಇವ್ರಲ್ಲಿ ವೇಟ್ ಮಾಡ್ಬೋದು, ಒಂದು ಅರ್ಧ ಗಂಟೆ. ಆತರ 2-3 ಫ್ಯಾಮಿಲಿ ಯಾರಾದ್ರೂ ಇದ್ರೆ ಅವ್ರು ಬೇಕಾದ್ರೆ ಒಂದು ಗಾಡಿ ಸ್ಪೆಷಲ್ ಆಗಿ ಹೋಗಿ ಬರಂಗ್ ಮಾಡ್ಬೋದು. ಹೋಗುವಾಗ ದಿನಕ್ಕೆ ಒಂದು 5 ಟ್ರಿಪ್ ಹೋಗಂಗ್ ಮಾಡ್ಕೊಬಹುದು, ಪ್ರೈಮ್ ಟೈಮ್ ತರ ಮಾಡ್ಕೊಂಡು ಏನಾದ್ರು ಅಂತ ಹೇಳ್ಬಿಟ್ಟು ಅಂತ ಹೇಳಿ. ಇನ್ನೊಂದ್ಸಲ ಮೀಟಿಂಗ್ ಅಲ್ಲಿ ನಾವುಗಳು ಯೋಚನೆ ಮಾಡಿದಾಗ ಅದನ್ನ ಒಂದು ಫ್ಯಾಕ್ಟರ್ ಕನ್ಸಿಡರ್ ಮಾಡ್ಬೋದು. ಬೇರೆ ಈಚೆ ರೆಸಾರ್ಟ್ ಇದೆ, ಆ ರೆಸಾರ್ಟ್ ಏನು ಬುಕ್ ಮಾಡಿದಾರೆ ಅವರಿಗೆ ಬಿಟ್ಟು ಬೇರೆ ಯಾರಿಗೂ ಅಲೋ ಮಾಡಬಾರ್ದು. ಒಂದು ರೀತಿ ಯಾಕಂತ ಹೇಳಿದ್ರೆ ನಿಮ್ಗೆ ಅಡ್ವೆಂಚರ್ ಅಂತ ಹೇಳಿ ಬರ್ತಾರೆ. ಈಗ ಆಕ್ಚುಲಿ ನಾವು ಮೇಲೆ ಹೋಗಕ್ಕೆ ಯಾಕೆ ಕಾರಣ ಅಂತ ಹೇಳಿದ್ರೆ ಅಲ್ಲಿ ನೋಡಿ ಟ್ರ್ಯಾಕ್ ಇದೆ ಒಂದು 3-4, ಅದು ಯಾರು ಪ್ರೈವೇಟ್ ಗಾಡಿಯವರು ಹೋಗಿ ನಮಗೂ ಹೋಗಂಗಿಲ್ಲ ಮಾಡಿದ್ದಾರೆ. ಆಕ್ಚುಲಿ ಪರಿಸ್ಥಿತಿ ಆಗಿದ್ದು ಇಷ್ಟೇ, ಅದು ನಮಗೂ ಹೋಗಿಲ್ಲ ಈಗ. ಅದಕ್ಕೋಸ್ಕರ ಅದನ್ನ ಕ್ಲೋಸ್ ಮಾಡ್ಲಿ. ಅವನು ಏನಿದೆ ಅವನು ಹೋಮ್ ಸ್ಟೇ ಏನುಂಟು ಅವ್ನು ಬೇಕಾದ್ರೆ ಬಿಡ್ಲಿ, ಅದು ಓಪನ್ ಪ್ಲೇಸ್, ಅದು ಅವ್ನು ಬಿಡ್ಲಿ. ಅವನು ಬೇರೆ ಕಡೆ ಹೋದ್ರೆ ಅವನಿಗೆ ಏನು ಉಂಟು ಅದನ್ನ ಮಾಡ್ಲಿ. ಅದು ಬಿಟ್ಟು ಇದನ್ನ ಮುಂದ್ಗಡೆ ಬಿಟ್ಟಾಗ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ನಮ್ದು ಒಂದು ಹಾಗೆ. ನಡೆಯೋದು ತಪ್ಪುತ್ತೆ, ಸ್ವಲ್ಪ ದೂರ ಅದು ಇದಾಗುತ್ತೆ. ವಾಕ್ ಮಾಡ್ಬೇಕು, ಒಳ್ಳೇದೇ, ಆರೋಗ್ಯಕ್ಕೆ ಒಳ್ಳೇದೇ. ಅಲ್ಲಿ ಮೇಲೆ ಸ್ವಲ್ಪ ವಾಕ್ ಮಾಡಕ್ ಸಿಗುತ್ತೆ ಅವರಿಗೆ. ಹಾಗೆ ಇಲ್ಲಿ ಮಾಡೋ ಒಂದು ಸ್ಟ್ರೆಚರ್ ಬೇಕಾಗುತ್ತೆ. ಯಾರಾದ್ರೂ ತಲೆ ತಿರುಗಿ ಬಿದ್ದಾಗ ಮಾಡಿದಾಗ ಎಲ್ಲ ಕಡೆ ಉಂಟು. ಉಡುಪಿ ಕೋಸ್ಟಲ್ ಅಥವಾ ಬೇರೆ ಬೇರೆ ಟೂರಿಸಂ ಪ್ಲೇಸ್ ಅಲ್ಲಿ ತಲೆ ತಿರುಗಿ ಬೀಳ್ತಾರೆ ಸಾಯಂಕಾಲದ ಹೊತ್ತು. ಹಾಗೆ ಇನ್ನೂ ಒಂದು ಕೇಳಿದ್ರು, ಇದರಲ್ಲಿ ಒಂದು ವಾಶ್ರೂಮ್ ಮಾಡುವಂತ ವ್ಯವಸ್ಥೆ ಮಾಡ್ಬೋದಾ? ವಾಶ್ರೂಮ್ ನೀರಿನ ವ್ಯವಸ್ಥೆ ನೀರಿನ ವ್ಯವಸ್ಥೆ ಉಂಟು, ನೀರಿನ ವ್ಯವಸ್ಥೆ ಇದೆ. ಯಾಕೊತ್ತಾ, ಇಲ್ಲಿ 400-500 ದನಕರುಗಳು ಇದಾವೆ. ಎಂತ ಬೇಕಾದ್ರೂ ಮಾಡ್ಬೋದು. ಹಾಗಾಗಿ ಒಂದು ವಾಶ್ರೂಮ್ ಅಂತ ಒಂದು ವ್ಯವಸ್ಥೆ ಮಾಡಿದ್ರೆ ತುಂಬಾ ಬೇಡ. ಆ ಕೆಳಗಡೆಗಿಂತ ಇದು ಒಳ್ಳೇದು. ಇರುತ್ತೆ, ಅದ್ರಕ್ಕಿಂತ ಇಲ್ಲಿ ಮಾಡ್ಲಿ, ಅದು ಸೂಪರ್ ಇದೆ ಅಂತ. ಅಲ್ಲ, ಎಲ್ಲದಕ್ಕಿಂತ ಪ್ರವಾಸಿ ತಾಣಕ್ಕೆ ಬೇಕಾಗಿರೋದೇ ವಾಶ್ರೂಮ್, ರೆಸ್ಟ್ ರೂಮ್, ಅದು ಬೇಕೇ ಬೇಕು. ಅದು ಎಲ್ಲಾ ಕಡೆನೂ ಇದ್ದಾಗ ಅದನ್ನು ನೀವು ನಿಮ್ಮ ಸಮಿತಿಗೊಂದು ಮನವಿ ಕೊಡಿ. ಅದನ್ನೇನು ಫ್ರೀ ಅಂತಲ್ಲ, ಚಾರ್ಜ್ ಮಾಡಿ. ಯಾಕೆ ಗೊತ್ತಾ, ಯಾರೇ ಬೇಕಾದ್ರೆ ಎಮರ್ಜೆನ್ಸಿ ಚಾರ್ಜ್ ಕೊಡೋಕೆ ಇರ್ತಾರೆ. ಅದನ್ನು ಮಾಡಿ ಸೂಪರ್. ಈಗ ನಾನು ಕೇತನಮಕ್ಕಿ ಮೈನ್ ವ್ಯೂ ಪಾಯಿಂಟ್ ಅಲ್ಲಿ ಇದ್ದೀನಿ. ಯಾಕಂತ ಹೇಳಿದ್ರೆ ಇದೊಂದು ಸುಂದರವಾದ ಒಂದು ಪ್ರವಾಸಿ ತಾಣ ಅಂತಾನೆ ಹೇಳ್ಬೋದು. ಪ್ರವಾಸಿಗರಿಗೆ ಇದೊಂದು ಸ್ವರ್ಗ. ಬಟ್ ಈ ಜಾಗದಲ್ಲಿ ಸ್ವರ್ಗ ಅನ್ನಕ್ಕಿಂತನೂ ಸುತ್ತಲೂ ಕಸದ ರಾಶಿಗಳೇ ಇದಾವೆ. ನಾವು ಪ್ರತಿಯೊಂದು ನೇತ್ರಾವತಿ ಆಗ್ಲಿ, ಕುದುರೆಮುಖ ಭಾಗಕ್ಕೆ, ಮತ್ತೆ ಗಂಗಡಿಕಲ್ಲು, ಕುರಿಂಜಲ್ ಆ ಭಾಗಕ್ಕೆ ಹೋದ ಸಂದರ್ಭದಲ್ಲೂ ಕೂಡ ಒಂದು ಅರಣ್ಯ ಅಧಿಕಾರಿಗಳು ಏನು ನೇಮಕ ಮಾಡ್ಕೊಂಡಿದ್ದಾರೆ ಗೈಡ್ಗಳನ್ನು, ಒಂದೇ ಒಂದು ಪ್ಲಾಸ್ಟಿಕ್ ಬಾಟಲ್ಗಳನ್ನು ಕೂಡ ಅಲೋ ಕೊಡಲ್ಲ. ಬಟ್ ಈ ಜಾಗದಲ್ಲೂ ಕೂಡ ನೀವು ಅದೇ ತರ ಮಾಡಿದ್ರೆ ಇನ್ನಷ್ಟು ಒಳ್ಳೇದು ಅಂತ ಕಾಣುತ್ತೆ. ಯಾಕಂತ ಹೇಳಿದ್ರೆ ನನ್ನ ಬಲಭಾಗದಲ್ಲಿ ಕಾಣುವಂತ ಕಸದ ರಾಶಿ ಏನಿದೆ, ಮತ್ತೆ ನೋಡಿ ಅಲ್ಲಿ ಬರ್ತಾನೆ ಇದಾವೆ ಪ್ರವಾಸಿಗರು, ಎಷ್ಟೋ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಬಟ್ ಆ ಬಂದ ಸಂದರ್ಭದಲ್ಲಿ ಇಲ್ಲಿ ನೋಡಿದ್ರೆ ಯಾವುದೇ ತರದ ಒಂದು ಡಸ್ಟ್ಬಿನ್ ಇತ್ತಂತೆ. ಬಟ್ ಇಲ್ಲಿ ಯಾರೋ ಕಿಡಿಗೇಡಿಗಳು ಅದನ್ನು ಕೆಳಗೆ ಉಳಿಸ್ಬಿಟ್ಟಿದ್ದಾರೆ. ದಯವಿಟ್ಟು ಆ ತರದೆಲ್ಲ ಮಾಡಕ್ ಹೋಗ್ಬೇಡಿ. ಪ್ರವಾಸಕ್ಕೆ ಬಂದ್ರೆ ಪ್ರವಾಸಗಳನ್ನ ನೋಡ್ಕೊಂಡು ಒಂದು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗೋ ತರ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಬರುವಂತ ಇದೊಂದು ಜಾಗ. ಇಲ್ಲಿ ಫ್ಯಾಮಿಲಿಗಳು ಬರ್ತಾರೆ, ಫ್ರೆಂಡ್ಸ್ ಆಗ್ಲಿ, ಪ್ರತಿಯೊಂದು ಕಾಲೇಜ್ ಸ್ಟೂಡೆಂಟ್ಗಳು ಬರ್ತಾರೆ. ಕೆಲವು ಈ ತರ ಒಂದು ಕಸ ಹಾಕೋದಕ್ಕೂ ಸ್ವಲ್ಪ ಯೋಚನೆ ಮಾಡಿ ಹಾಕ್ಬೇಕು. ಇಲ್ಲ ನೀವು ಏನ್ ಕಸ ಅಂದ್ರೆ ಬಾಟಲ್ಗಳನ್ನು ತಗೊಂಬಂದಿರಿ, ಅದನ್ನು ರಿಟರ್ನ್ ತಗೊಂಡೋಗಿ ಕೆಲ ಭಾಗದಲ್ಲಿ ಏನ್ ಡಸ್ಟ್ಬಿನ್ ಇದೆ ಅಲ್ಲಿಗೆ ಹಾಕುವಂತ ವ್ಯವಸ್ಥೆ ಮಾಡಿ. ದಯವಿಟ್ಟು ಈ ತರ ಉಚಿತನ ತೋರ್ಸಕ್ ಹೋಗ್ಬೇಡಿ. ಬಟ್ ಇಲ್ಲಿ ಎಲ್ಲರೂ ಬರ್ತಾರೆ, ಬಂದಾಗ ಇಲ್ಲಿ ಒಂದು ವೆದರ್ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡ್ಬೇಕಂತ ಹೇಳಿದ್ರು ಕಷ್ಟನೇ. ಯಾಕಂದ್ರೆ ನನ್ನ ನೋಡ್ಬೋದು ನೀವು, ಎಷ್ಟು ಇದನ್ನೇ ದನಗಳೆಲ್ಲ ತಿಂತವೆ. ಅಲ್ಲಿ ನನ್ನ ಎಡಭಾಗದಲ್ಲಿ ಏನ್ ದನಗಳೆಲ್ಲ ಇದಾವೆ ಅದನ್ನೆಲ್ಲ ನೋಡಿದ್ರೆ ಬೇಜಾರಾಗುತ್ತೆ. ಯಾಕಂದ್ರೆ ಅದಕ್ಕೆ ಹೊಟ್ಟೆಯಲ್ಲಿ ಉಳು ತಿನ್ಕೊಂಡು ಮತ್ತೆ ಇದನ್ನ ಪ್ಲಾಸ್ಟಿಕ್ ಗಳೆಲ್ಲ ತಿನ್ಕೊಂಡು ಸತ್ತೋದ್ರೂ ಇಲ್ಲಿ ಕೇಳೋರಿಲ್ಲ. ದಯವಿಟ್ಟು ಅರಣ್ಯಾಧಿಕಾರಿಗಳು ಮತ್ತೆ ಇದಕ್ಕೆ ಸಂಬಂಧಪಟ್ಟ ಸಮಿತಿಗಳು ಏನಿದ್ದಾರೆ ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಬೇಕು. ಯಾಕಂತ ಹೇಳಿದ್ರೆ ಇಲ್ಲಿ ನಾವೊಂದು 3-4 ಕಿಲೋಮೀಟರ್ ನಡ್ಕೊಂಡೇ ಬಂದಿದೀವಿ ಕೆಳಗಡೆಯಿಂದ. ಬರೋತಿಗೆ ಬರೀ ಕೈಯಲ್ಲಿ ಬಂದಿಲ್ಲ, ಬಾಟ್ಲ್ಗಳನ್ನು ಎರ್ಕೊಂಡೇ ಬಂದಿದೀವಿ. ಬಟ್ ಇಲ್ಲಿ ನೋಡಿದ್ರೆ ನಮ್ಮ ಹತ್ರ ಸಾಧ್ಯ ಇಲ್ಲ ಅದನ್ನು ಎರ್ಕಕ್ಕೆ. ಯಾಕಂದ್ರೆ ನಮ್ಮ ಹತ್ರ ಅಷ್ಟು ವ್ಯವಸ್ಥೆ ತಂದಿಲ್ಲ, ನಾವು ಅಷ್ಟು ಇದೆ ಅಂತ ಗೊತ್ತಿರಲಿಲ್ಲ ನಮಗೆ. ನಮ್ಮ ಕೈಯಲ್ಲಿ ಏನಿದೆ ಅದನ್ನ ತಗೊಂಡ್ಬಂದು ಅಲ್ಲಿ ಹಾಕಿದ್ವಿ. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ಇಲ್ಲೊಂದು ವ್ಯವಸ್ಥೆ ಕೂಡ, ಅಂದ್ರೆ ಒಂದು ಇಲ್ಲಿ ಬಂದವರಿಗೆ ಒಂದು ರೆಸ್ಟ್ ರೂಮು ಅಟ್ಲೀಸ್ಟ್ ಅದೊಂದು ಮಾಡಲೇಬೇಕು. CCTV ಇದೆ, ಅದು ವರ್ಕ್ ಆಗ್ತಿದೆಯಲ್ಲ ಅಂತ ನಮಗಂತೂ ಗೊತ್ತಿಲ್ಲ. ಬಟ್ ಅಲ್ಲೆಲ್ಲ ಪಾಚ್ ಹಿಡಿದೋಗಿದೆ ಒಂದು. ಮತ್ತೆ ಅಲ್ಲಿ ಕೆಲವು ಅಲ್ಲೆಲ್ಲ ಕಸ ಹಾಕಿದಾಗ ಜೀಪ್ನವರೇ ಚಾಲಕರೇ ಬಂದು
ಅದನ್ನು ಕ್ಲೀನ್ ಮಾಡೋಂಥ ವ್ಯವಸ್ಥೆ ಕೂಡ ಮಾಡ್ತಾ ಇದ್ದಾರೆ. ದಯವಿಟ್ಟು ಅದಕ್ಕೊಂದು ಅವಕಾಶ ಕೊಡಬೇಡಿ. ಎಲ್ಲರೂ ಒಂದು ಪ್ರವಾಸಕ್ಕೆ ಬಂದಾಗ ನಾವೆಲ್ಲ ಸೇರ್ಕೊಂಡು ಅದನ್ನು ಕೆಲಸ ಮಾಡಬೇಕು. ಬಟ್ ಇಲ್ಲಿ ಒಂದು 3-4 ಕಸದ ತೊಟ್ಟಿಗಳನ್ನು ಇಡಬೇಕು. ಆ ಸಂದರ್ಭದಲ್ಲಿ ಅಂದ್ರೆ ಇಟ್ಟಾಗ ಅದಕ್ಕೆ ತಗೊಂಬಂದು ಹಾಕ್ತಾರೆ. ಯಾಕಂದ್ರೆ ಇಲ್ಲಿ ಯಾರಾದ್ರೂ ಪ್ಲಾಸ್ಟಿಕ್ ಹಾಕಿದ್ರು ಅಂತ ಕೂಡ ಅವ್ರಿಗೆ ದಂಡ ಹಾಕ್ಲಿ ಬೇಕಾರೆ ಅದೊಂದು ವ್ಯವಸ್ಥೆ ಮಾಡಲಿ. ಮತ್ತೆ ಅಲ್ಲಿ ಕೆಳಗಡೆ ಚೆಕ್ ಪೋಸ್ಟ್ ಅಲ್ಲೂ ಅಷ್ಟೇ ಒಂದು ವಾಶ್ರೂಮ್ ಕೂಡ ಹೆಸರಿಗಿದೆ, ಬಟ್ ಅದ್ರ ಡೋರ್ ಇಲ್ಲ. ಯಾವ ರೀತಿ ಅದು ಕೂತ್ಕೊಂಡು ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಅದನ್ನು ನನ್ನ ವಿಡಿಯೋ ಮುಖಾಂತರ ನಾನು ನಿಮಗೆ ತೋರಿಸ್ತೀನಿ. ಅರಣ್ಯ ಅಧಿಕಾರಿಗಳಿಗೆ ನಿನ್ನೆ ಕೂಡ ನಾನು ಒಂದು ಮನವಿ ಮಾಡಿದ್ದೀನಿ. ಸೂರ್ಮನೆ ಫಾಲ್ಸ್ ಅಲ್ಲೂ ಕೂಡ 2 ರೆಸ್ಟ್ ರೂಮ್ ಬೇಕು, ಮತ್ತೆ ಡ್ರೆಸ್ಸಿಂಗ್ ರೂಮ್ ಕೂಡ ಬೇಕು. ಲೇಡೀಸ್ ಎಲ್ಲ ಬಂದಾಗ ತುಂಬಾ ಸಮಸ್ಯೆ ಆಗುತ್ತೆ. ಬಟ್ ಎಲ್ಲಾ ಕಡೆ ವಿಸಿಟ್ ಮಾಡ್ತಾ ಇದ್ದೀನಿ. ಬಟ್ ಈ ಭಾಗದಲ್ಲಿ ಇವತ್ತು ಬಂದಾಗ ನಮಗೆ ಗೊತ್ತಿದೆ, ಯಾಕಂದ್ರೆ ವೀಕೆಂಡ್ ಬಂದಾಗ 1000 ಸಂಖ್ಯೆಯಲ್ಲಿ ಇಲ್ಲಿಗೆ ಆಗಮಿಸ್ತಾರೆ. ಬಟ್ ಆ ಸಂದರ್ಭದಲ್ಲಿ ಇಲ್ಲಿ ಯಾರಾದ್ರೂ ಏಜ್ ಆದವರು ಅಥವಾ ಏನಾದ್ರು ಆಯ್ತು ಅಂತ ಹೇಳಿದ್ರು ಕರ್ಕೊಂಡು ಹೋಗ್ಲಿ. ಇಲ್ಲಿ ಏನು ಸ್ಪೆಷಾಲಿಟಿ ಇಲ್ಲ. ದಯವಿಟ್ಟು ಅದಕ್ಕೊಂದು ಅವಕಾಶ ಮಾಡಿಕೊಡಿ. ಅರಣ್ಯ ಇಲಾಖೆಯವರು ಕೂಡಲೇ ತುರ್ತಾಗಿ ಅದನ್ನು ಮಾಡಿ. ಎಷ್ಟೋ ಹಣಗಳು ಇದಾವೆ ನಿಮ್ಮ ಸಮಿತಿಯಲ್ಲಿ ಇರಬೇಕು, ಬಟ್ ಫಸ್ಟ್ ಆ ಕೆಲಸ ಮಾಡಿ. ಒಂದು ಡ್ರೆಸ್ಸಿಂಗ್ ರೂಮ್, ಒಂದು ರೆಸ್ಟ್ ರೂಮ್ ಇಲ್ಲಿಗೂ ಬೇಕು. ಕೆಲವಕ್ಕೆ ಚೆಕ್ ಪೋಸ್ಟ್ ಏನ್ ಮಾಡ್ಕೊಂಡಿದ್ರಿ ಅಲ್ಲಿಗೂ ಬೇಕು. ಮತ್ತೆ ಇನ್ನೊಂದು ನನ್ನ ಒಂದು ಮನವಿ ಅಂತ ಹೇಳಿದ್ರೆ, ನನ್ನ ಪ್ರಕಾರದಲ್ಲಿ ಎಲ್ಲಾ ಕಡೆ ಪ್ಲಾಸ್ಟಿಕ್ ಅಲೋ ಇಲ್ಲ, ಬಟ್ ಈ ಭಾಗಕ್ಕೂ ಅದೇ ತರ ಮಾಡ್ಬೋದು. ದಯವಿಟ್ಟು ಇದು ನಾವು ಮನವಿ ಮಾಡ್ತಾ ಇದೀವಿ. ಇನ್ನಷ್ಟು ನಾನು ಕೆಳ ಭಾಗದಲ್ಲಿ ಆ CC ಕ್ಯಾಮರಾ ಯಾವ ತರ ಇದೆ ಅದನ್ನು ನಾನು ನಿಮ್ಗೆ ತೋರಿಸ್ತೀನಿ, ಬನ್ನಿ. ಅಂದ್ರೆ ಕೇತನ್ಮಕ್ಕಿ ಹೋಗುವಂತ ಒಂದು ಮೈನ್ ಪಾಯಿಂಟ್ ಅಲ್ಲಿ ಇದ್ದೀನಿ ನಾನು. ಮೇಲ್ಭಾಗಕ್ಕೂ ಹೋಗಿ ವಿಡಿಯೋ ಮಾಡ್ಕೊಂಡು ಬಂದು ನಿಮ್ಮ ವಿಡಿಯೋ ಸಂಪೂರ್ಣ ವಿಡಿಯೋ ತೋರಿಸ್ತೀನಿ. ಬಟ್ ಈ ನನ್ನ ಬಲಭಾಗದಲ್ಲಿ ಏನ್ ಕಾಣುತ್ತೆ ನೋಡಿ, ಅಲ್ಲಿ CCTV. ಬಟ್ ಅದು ಹೆಸರಿಗೆ ಮಾತ್ರ ಅಂತ ಗೊತ್ತಿಲ್ಲ, ಅದು ರನ್ನಿಂಗ್ ಇದೆಯಲ್ಲ ಗೊತ್ತಿಲ್ಲ. ಬಟ್ ಇಲ್ಲಿನ ಚಾಲಕರು ಕೇಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಇಲ್ಲಿ ಬಂದ ಪ್ರವಾಸಿಗರಿಗೆ ಒಂದು ಅಂದ್ರೆ ಒಂದು ರೆಸ್ಟ್ ತಗೊಳ್ಳುವಂತ ವ್ಯವಸ್ಥೆ ಕೂಡ ಸರಿ ಇಲ್ಲ. ಇಲ್ಲಿ 1-2 ಬೆಂಚ್ಗಳಿದ್ದಾವೆ, ಅದು ಬೇಸಿಗೆಯಲ್ಲಿ ಓಕೆ. ಈಗ ಮಳೆಗಾಲ ಬಂದಾಗ ಸಂದರ್ಭದಲ್ಲೂ ಎಲ್ಲರೂ ಅಷ್ಟೇ, ಈಗ ಜೀಪ್ ಚಾಲಕರು ಅಷ್ಟೇ, ಮೇಲ್ಗಡೆ ವ್ಯೂ ಪಾಯಿಂಟ್ ನೋಡ್ಕೊಂಡು ಬರೋ ತನಕ ಇಲ್ಲಿ ಕೂತಿರ್ತಾರೆ. ಬಟ್ ಜೀಪಲ್ಲೇ ಕೂರ್ಬೇಕಾಗುತ್ತೆ. ಅಂತ ಸಂದರ್ಭದಲ್ಲಿ ಒಂದು ತಾತ್ಕಾಲಿಕವಾಗಿ ಇಲ್ಲಿ ಒಂದು ವಾಶ್ರೂಮು, ಡ್ರೆಸ್ಸಿಂಗ್ ರೂಮು, ಮತ್ತೆ ಅದಕ್ಕೊಂದು ಕೂರುವಂತ ವ್ಯವಸ್ಥೆ ಕೂಡ ಮಾಡ್ಕೊಡ್ಬೇಕು. ಅದೇ ರೀತಿ ಕಸ ತೊಟ್ಟಿಗಳು ಏನಿದಾವೆ ಅಲ್ಲಿ ಮೇಲ್ಭಾಗಕ್ಕೆ 4 ತೊಟ್ಟಿ ಇರುವಂತ ವ್ಯವಸ್ಥೆ ಮಾಡಿ. ಬಟ್ ಈ ಭಾಗದಲ್ಲೂ ಅಷ್ಟೇ ಒಂದು ತೊಟ್ಟಿ ಸಾಕಾಗಲ್ಲ. ಇದನ್ನ ಸ್ವಲ್ಪ ದೊಡ್ಡದೇ ತಂದು ಇಳಿಸಿದ್ರೆ ಒಳ್ಳೇದು. ಯಾಕಂದ್ರೆ ಈ ದನಗಳು ನಾನು ಏನು ವಿಡಿಯೋದಲ್ಲಿ ತೋರಿಸ್ತೇನೆ, ದನ ತಿನ್ನೋ ಟೈಮಲ್ಲಿ ಕೂಡ ಜೀಪ್ ಚಾಲಕರು ಮತ್ತೆ ಇಲ್ಲಿ ಬಂದ ಪ್ರವಾಸಿಗರು ಅಂತ ಓಡಿಸ್ತಾ ಇದ್ರು. ದಯವಿಟ್ಟು ಅರಣ್ಯ ಅಧಿಕಾರಿಗಳು ಮತ್ತೆ ಅರಣ್ಯ ಸಮಿತಿ ಏನಿದೆ, ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ. ಅವ್ರು ಏನೋ ಒಂದು ನಮ್ಮ ಜೀಪ್ ಚಾಲಕರು ಇಲ್ಲಿನ ಗ್ರಾಮ ಜನರು ಏನು ಬೇಡಿಕೆ ಇಟ್ಟಿದ್ದಾರೆ ಆದಷ್ಟು ಬೇಗ ಮಾಡಿ. ಕ್ಯಾಮರಾಮ್ಯಾನ್ ಸೃಜನ್, ಗಣೇಶ್, ನ್ಯೂಸ್ ಕರ್ನಾಟಕ, ಕಳಸ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.